ಗೈಸ್, ಇವತ್ ನಾವು ನೋಡೋಕ್ ಬಂದಿರೋದು ರೀಸೆಂಟ್ ಆಗಿ ತೆಲುಗುನಲ್ಲಿ ರಿಲೀಸ್ ಆಗಿರುವ ಮರೀಚಿಕ ಅನ್ನುವಂತಹ ಒಂದು ಮೂವಿಯನ್ನ. ನಿಜವನ್ನ ಹೇಳ್ತೀನಿ, ಮೂವಿ ನನ್ಗೆ ಎಷ್ಟರ ಮಟ್ಟಿಗೆ ಇಷ್ಟವಾಗಿದೆ ಅಂದ್ರೆ ಇದನ್ನ ನೀವುನವೇ ಕೂಡ ನೋಡ್ಬೇಕಾದ್ರೆ ಕಮೆಂಟ್ ನಲ್ಲಿ ಬಂದು ಏನ್ ಮೂವಿ ಗುರು ಅನ್ನೋದಾಗಿ ಕಮೆಂಟ್ ಅನ್ನ ಮಾಡೇ ಮಾಡ್ತೀರಾ. ಯಾಕಂದ್ರೆ ಮೊದ್ಲು ಈ ಮೂವಿ ನಾರ್ಮಲ್ ಆಗಿನೇ ಒಂದು ಲವ್ ಸ್ಟೋರಿ ಆಗಿ ನಡೀತಿರುತ್ತೆ. ಬಟ್ ಆದ್ರೆ ನಾವು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಟೈಮ್ ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ. ಸರಿ, ಓಕೆ, ಟ್ವಿಸ್ಟ್ ಅನ್ನ ಕೊಟ್ರು ಅಲ್ವಾ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ತಿರ್ಬೇಕಾದ್ರೆ ಆ ಟ್ವಿಸ್ಟ್ ನಿಜಾನೇ ಅಲ್ಲ ಅಂತ ಪೂರ್ತಿಯಾದ ಕಥೆಯನ್ನೇ ಉಲ್ಟವಾಗಿ ತಿರುಗಿಸ್ಬಿಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಇಂಥ ಮೂವಿಯನ್ನ ನೀವು ಇದುವರೆಗೂ ಕೂಡ ನೋಡೇ ಇರೋದಿಲ್ಲ. ಆದ್ರಿಂದ ನಮ್ಮ ವಿಡಿಯೋವನ್ನ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅದೇ ರೀತಿ ಹೊಸದಾಗಿ ತೆಲುಗು, ಮಲಯಾಳಿಯಂ, ತಮಿಳ್ನಲ್ಲಿ ಹೊಸ ಹೊಸ ಮೂವಿಗಳು ಬರ್ತಿದಾವೆ ಅಲ್ವಾ, ಅವುಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತಾನೆ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ತಪ್ಪದೆ ಅದನ್ನವೇ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ವೆಂಕಟಲಕ್ಷ್ಮಿ ಅನ್ನುವ ನಮ್ಮ ಹೀರೋಯಿನ್ ಅವರನ್ನ ತೋರಿಸ್ತಾರೆ. ಅಂಡ್ ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಹಳ್ಳಿಯಿಂದ ಬಂದಿರುವ ಒಂದು ಸಾದಾ ಸೀದಾ ಹುಡುಗಿ. ಅಂಡ್ ಇವಳಿಗೆ ಮಾಡರ್ನ್ ಆಗಿ ಬಟ್ಟೆನ ಹಾಕೊಳ್ಳೋದು, ಚೇಂಜ್ ಆಗೋದು ಅಂದ್ರೆ ಸ್ವಲ್ಪನವೇ ಕೂಡ ಇಷ್ಟವಿರೋದಿಲ್ಲ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಇವಳು ಒಂದು ದಿನ ತುಂಬಾನೇ ಗಾಬರಿಯಿಂದ ಓಡೋಗೋದನ್ನ ತೋರಿಸ್ತಾರೆ. ಯಾಕಂದ್ರೆ ಇವಳ ಬಾಯ್ ಫ್ರೆಂಡ್ ಆಗಿರುವ ಸಂಜು ಅನ್ನುವ ಒಂದು ಹುಡುಗನ ಮೇಲೆ ಯಾರು ಅಟ್ಯಾಕನ ಮಾಡಿ ಅವನ ಕಥೆಯನ್ನ ಮುಗಿಸಿದ್ದಾರೆ. ಅಂಡ್ ಇವಳು ಓಡ್ಕೊಂಡು ಆ ಜಾಗಕ್ಕಾಗಿನವೇ ಬಂದು ನೋಡ್ಬೇಕಾದ್ರೆ ರಕ್ತವೆಲ್ಲ ಕಚ್ಕೊಂಡು ಬಿದ್ದಿದ್ದಾನೆ. ಅಂಡ್ ಪಕ್ಕದಲ್ಲಿ ಮರೀಚಿಕ ಅನ್ನುವ ಒಂದು ಹುಡುಗಿ ಕೂಡ ಈ ಜಾಗವನ್ನ ಬಿಟ್ಟು ಓಡೋಗ್ತಾ ಇದ್ದಾಳೆ. ಸೊ ನಮ್ಮ ವೆಂಕಟಲಕ್ಷ್ಮಿ ಬಂದು ಹೆಲ್ಪನ್ನ ಮಾಡುವಂತ ಕರಿಬೇಕಾದ್ರೂ ಕೂಡ ತಿರುಗಿ ನೋಡೋದಿಲ್ಲ ಅವಳು. ಸೊ ಇವಾಗ ನಾವು ಈ ವಿಷಯವನ್ನ ಪೊಲೀಸ್ ಅವರ ಮಟ್ಟಕ್ಕೆ ತಲುಪಿಸಲೇಬೇಕು ಅಂತ ಯೋಚಿಸಿ ಬೇಗನೆ ಪೊಲೀಸ್ ಅವರ ಹತ್ರಕ್ಕಾಗಿನೇ ಓಡಿ ಬರ್ತಾಳೆ. ಅಂಡ್ ಅಲ್ಲಿ ಬಂದು, ದಯವಿಟ್ಟು ಸರ್ ಬೇಗನೆ ಬನ್ನಿ, ನನ್ನ ಬಾಯ್ ಫ್ರೆಂಡ್ ಆಗಿರುವ ಸಂಜು ಅವನನ್ನ ಆ ಮರೀಚಿಕ ಅನ್ನುವ ಹುಡುಗಿ ಕೋಳಿಯನ್ನ ಮಾಡಿ ಓಡಿ ಹೋಗ್ಬಿಟ್ಟಿದ್ದಾಳೆ. ಅಂಡ್ ಅವಳು ಓಡ್ತಿರೋದನ್ನ ನನ್ನ ಕಣ್ಣಾರಿಯಾಗಿನೇ ನೋಡಿದೀನಿ ಅನ್ನೋದಾಗಿನೇ ಒಂದೇ ಉಸಿರಿಗೆ ಹೇಳ್ಕೊತಾಳೆ. ಇದನ್ನ ಕೇಳುವಂತ ಪೊಲೀಸ್ ಕೂಡ, ಮೊದ್ಲು ನೀನು ಸ್ವಲ್ಪ ಶಾಂತವಾಗಿರಮ್ಮ, ಅಂಡ್ ಅಲ್ಲಿ ನಿಜವಾಗ್ಲೇನಿವೆ ಏನ್ ತಾನೇ ನಡೆದಿದೆ ಎಲ್ಲವನ್ನ ನಿಧಾನವಾಗಿ ಬಿಡಿಸಿ ಹೇಳು ಅನ್ನೋದಾಗಿನೇ ಕೇಳ್ತಾರೆ. ಸೊ ನಮ್ಮ ವೆಂಕಟಲಕ್ಷ್ಮಿ ಕೂಡ ಇಲ್ಲಿವರೆಗೂ ಏನಾಗಿದೆ ಅಂಡ್ ಆ ಕೊಳ್ಳಿಯನ್ನ ಯಾರು ಮಾಡಿದ್ದಾರೆ ಅಂತ ಎಲ್ಲವನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ನಮ್ಮ ಕತೆ ಇವಾಗ ಇಲ್ಲಿಂದ ಕಟ್ ಆಗಿ ಫ್ಲಾಶ್ ಬ್ಯಾಕಿಗೆನೆ ಬರುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ವೆಂಕಟಲಕ್ಷ್ಮಿಯ ಪೇರೆಂಟ್ಸ್ ಗಳು ತುಂಬಾನೇ ಬಡವರು. ಸೊ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿ ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ಓದ್ಸೋದಿಕ್ಕೆ ಆಗಿ ಬರೋದಿಲ್ಲ. ಆದ್ರಿಂದ ನಮ್ಮ ವೆಂಕಟಲಕ್ಷ್ಮಿ ಒಂದು ಗವರ್ನಮೆಂಟ್ ಕಾಲೇಜ್ಗೆ ಬಂದು ಸ್ಟಡಿಯನ್ನ ಮಾಡಿ ಬರ್ತಿದ್ದಾಳೆ. ಅಂಡ್ ಇವಳ ಕಾಲೇಜ್ ನ ಪಕ್ಕದಲ್ಲೇ ಒಂದು ಸಣ್ಣದಾದ ಬೇಕರಿ ಕೂಡ ಇದೆ. ಅಂಡ್ ಆ ಬೇಕರಿಯನ್ನ ನಡೆಸ್ತಾ ಇರೋದು ಬೇರೆ ಯಾರಿವೆ ಅಲ್ಲ, ಸಂಜು ಅನ್ನುವಂತಹ ಒಂದು ಹುಡುಗ. ಸೊ ಇವಳವೇ ಕೂಡ ಡೈಲಿ ಆ ಬೇಕರಿ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಆ ಹುಡುಗನನ್ನ ನೋಡೋದು, ಅವನ ಜೊತೆ ಮಾತಾಡೋದು, ಈ ರೀತಿಯಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇಬ್ಬರವೇ ಕೂಡ ಚೆನ್ನಾಗಿನೇ ಮಾತಾಡೋದಿಕ್ಕೆ ಶುರುವನ್ನ ಮಾಡ್ಕೋಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ಅವನ ಮೇಲೆ ಲವ್ ಆಗೋದಕ್ಕೆ ಕೂಡ ಶುರುವಾಗ್ಬಿಡುತ್ತೆ. ಬಟ್ ಆದ್ರೆ ಅವಳು ಸೀದಾ ಸಂಜುವಿನ ಹತ್ರಕ್ಕಾಗಿನೇ ಬಂದು ಯಾವುದೇ ಫೀಲಿಂಗ್ಸ್ ಗಳನ್ನವೇ ಶೇರ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಇದೇ ಕಾಲೇಜಿನಲ್ಲಿ ಓದ್ತಾ ಇರುವ ಮತ್ತೊಂದು ಹುಡುಗಿ ಸಂಜುವಿನ ಬೇಕರಿ ಒಳಗಡೆಗಾಗಿನೇ ಬಂದು ಡೈರೆಕ್ಟ್ ಸಂಜುವಿಗೆ ಪ್ರಪೋಸ್ ಅನ್ನ ಮಾಡ್ಬಿಡ್ತಾಳೆ. ಆದ್ರೆ ನಮ್ಮ ಸಂಜು ಕೂಡ ಹಿಂದೆ ಮುಂದೆ ಯೋಚನೆಯನ್ನ ಮಾಡ್ದಿರಾ ಡೈರೆಕ್ಟ್ ಆಗಿನೇ ರಿಜೆಕ್ಟ್ ಅನ್ನ ಮಾಡ್ತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ಇನ್ನವೇ ಕೂಡ ಹ್ಯಾಪಿ ಆಗುತ್ತೆ. ಯಾಕಂದ್ರೆ ಇವನಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ, ಅದಕ್ಕಾಗಿನೇ ಆ ಹುಡುಗಿಯನ್ನ ರಿಜೆಕ್ಟ್ ಮಾಡ್ತಾ ಅನ್ನೋದಾಗಿ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮರೀಚಿಕ ಅನ್ನುವ ಮತ್ತೊಂದು ಹುಡುಗಿಯನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳು ಫಾರಿನ್ ಇಂದ ಇವಾಗ ತಾನೇ ಈ ಏರಿಯಾಗೆ ಬಂದು ಸೇರ್ಕೊಂಡಿದ್ದಾಳೆ. ಆದ್ರಿಂದ ಇವಳಿಗೆ ಸರಿಯಾಗಿ ತೆಲುಗುವನ್ನ ಮಾತಾಡೋದಕ್ಕೆ ಕೂಡ ಬರೋದಿಲ್ಲ. ಅದೇ ಕಾರಣಕ್ಕೆ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡೋದಿಕ್ಕೆ ಬಂದಿರ್ತಾಳೆ. ಬಟ್ ಆದ್ರೆ ತೆಲುಗು ಬರ್ದಿರೋದ್ರಿಂದ ಅವಳಿಗೆ ತುಂಬಾನೇ ಕಷ್ಟವಾಗ್ತಿರತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ವೆಂಕಟಲಕ್ಷ್ಮಿ ಕೂಡ ಇದೇ ಸೂಪರ್ ಮಾರ್ಕೆಟ್ಗೆ ಬಂದಿರೋದ್ರಿಂದ ಇವಳು ಮುಂದಕ್ಕಾಗಿನೇ ಬಂದು ಆ ಮರೀಚಿಕ ಅವಳಿಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿಕೊಡ್ತಾಳೆ. ಸೊ ತುಂಬಾನೇ ಇಂಪ್ರೆಸ್ ಆಗುವ ಮರೀಚಿಕ ನಮ್ಮ ವೆಂಕಟಲಕ್ಷ್ಮಿಯ ನಂಬರ್ ಅನ್ನ ಈಸ್ಕೋತಾಳೆ. ಯಾಕಂದ್ರೆ ನಾನು ಫಾರಿನ್ ಇಂದ ಇವಾಗ ತಾನೇ ಬಂದಿದ್ದೀನಿ ಅಲ್ವಾ, ಸೊ ನನ್ಗೆ ತೆಲುಗು ಬರ್ದಿರೋದ್ರಿಂದ ಮತ್ತೆ ಮತ್ತೆ ಪ್ರಾಬ್ಲಮ್ ಗಳು ಆಗ್ತಿರಬಹುದು. ಆದ್ರಿಂದ ಯಾವ್ದೇ ಪ್ರಾಬ್ಲಮ್ ಬಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಅನ್ನ ಮಾಡ್ತೀನಿ ಅಂತ ನಂಬರ್ ಅನ್ನ ಈಸ್ಕೋತಾಳೆ. ಅಂಡ್ ಇದೇ ರೀತಿಯಾಗಿ ಇಬ್ಬರವೇ ಮಾತಾಡ್ಕೊಳ್ತಾ ಒಳ್ಳೆಯ ಫ್ರೆಂಡ್ಸ್ ಗಳಾಗಿ ಕನ್ವರ್ಟ್ ಆಗ್ತಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಒಂದು ದಿನ ಈ ಮಾರೀಚಿಕ ನಮ್ಮ ವೆಂಕಟಲಕ್ಷ್ಮಿಯನ್ನ ಅವಳ ಮನೆಗಾಗಿನೇ ಇನ್ವೈಟ್ ಅನ್ನ ಮಾಡ್ಬೇಕಾದ್ರೆ ಇವಳವೇ ಕೂಡ ಬರ್ತಾಳೆ. ಅಂಡ್ ಒಳಗಡೆ ಬರ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿ ಒಂದು ಕ್ಷಣಕ್ಕೆನೆ ಗಾಬರಿ. ಯಾಕಂದ್ರೆ ಈ ಮನೆ ಎಷ್ಟರ ಮಟ್ಟಿಗೆ ಲಕ್ಸುರಿ ಆಗಿದೆ ಅಂದ್ರೆ ಇಂಥ ಮನೆಯನ್ನ ನಮ್ಮ ವೆಂಕಟಲಕ್ಷ್ಮಿ ಯಾವತ್ತೂ ಕೂಡ ನೋಡೇ ಇರೋದಿಲ್ಲ. ಸೊ ಅದೇ ರೀತಿಯಾಗಿ ನೋಡ್ಕೊಂಡು ಬರ್ಬೇಕಾದ್ರೆ ಇವಳ ತಂದೆ ತಾಯಿಯ ಫೋಟೋವನ್ನ ಗೋಡೆ ಮೇಲೆ ಹಾಕಿರ್ತಾರೆ. ಅದನ್ನ ನೋಡ್ಬೇಕಾದ್ರೆ ಈ ಮಾರೀಚಿಕ ನನ್ನ ತಂದೆ ತಾಯಿ ಇಬ್ಬರವೇ ಕೂಡ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ರು ಅಂತ ಹೇಳ್ಕೊತಾಳೆ.
ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿ ಅವಳ ಹತ್ರಕ್ಕಾಗಿನೇ ಬಂದು ಕೈಯನ್ನ ಹಿಡ್ಕೊಂಡು ಏನುವೆ ಆಗೋದಿಲ್ಲ, ಎಲ್ಲನುವೆ ಸರಿ ಹೋಗುತ್ತೆ ಅನ್ನೋದಾಗಿ ಸಮಾಧಾನವನ್ನ ಮಾಡ್ತಾಳೆ. ಅಂದ್ರೆ ಇವಾಗ ಇವರಿಬ್ಬರ ಬಾಂಡಿಂಗು ಇನ್ನವೇ ಕೂಡ ಎಮೋಷನಲ್ ಆಗಿನವೇ ಸ್ಟ್ರಾಂಗ್ ಆಗುತ್ತೆ. ಅಂಡ್ ಇವಾಗ ಈ ಮರೀಚಿಕ ಇಲ್ಲಿಗೆ ಬಂದಿರುವ ಉದ್ದೇಶವನ್ನ ಹೇಳ್ಕೊತಾಳೆ. ನನ್ನ ತಂದೆ ಸಾಯೋದಕ್ಕಿಂತ ಮುಂಚೆ ಈ ಏರಿಯಾದಲ್ಲಿ ತುಂಬಾನೇ ಹಣ ಆಸ್ತಿಯನ್ನ ಮಾಡಿ ಮಡಗಿದ್ದಾರೆ. ಸೊ ಇವಾಗ ತಂದೆ ತಾಯಿ ಇಬ್ಬರವೇ ಕೂಡ ತೀರೋಗಿದ್ದಾರೆ ಅಲ್ವಾ, ಅವ್ರು ಮಾಡಿರುವ ಪ್ರಾಪರ್ಟಿಯನ್ನ ಇಟ್ಕೊಂಡು ನಾನು ಏನ್ ತಾನೇ ಮಾಡೋದಿಕ್ಕೆ ಆಗುತ್ತೆ. ಸೊ ಎಲ್ಲಾ ಪ್ರಾಪರ್ಟಿಯನ್ನ ಮಾರಿ ಮತ್ತೆ ಫಾರಿನ್ಗೆ ಹೋಗ್ಬಿಡೋಣ ಅನ್ನೋದಾಗಿನೇ ಬಂದಿದ್ದೀನಿ ಅಂತ ಹೇಳ್ಕೊತಾಳೆ. ಅಂಡ್ ಅದೇ ರೀತಿ ಒಬ್ಬ ಬ್ರೋಕರ್ಗೆ ಕೂಡ ಕೋಳನ್ನ ಮಾಡಿ ಎಲ್ಲಾ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಕ್ಕೆ ಡೀಲ್ ಅನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇವಳು ಇರುವಂತ ಮನೆಯನ್ನ ಮಾತ್ರ ಮಾರೋದಿಕ್ಕಾಗಿ ಯೋಚಿಸಲ್ಲ, ಯಾಕಂದ್ರೆ ತಂದೆ ತಾಯಿಯ ನೆನಪಿಗೋಸ್ಕರ ಇರೋದು ಇದೊಂದೇ ಮನೆ. ಸೊ ಇವಾಗ ಇದನ್ನವೇ ಕೂಡ ಮಾರ್ಬಿಟ್ರೆ ಅವರ ನೆನಪಾಗಿ ನನ್ಗೆ ಏನುವೇ ಇರಲ್ಲ ಅಂತ ಇದನ್ನ ಮಡಿಕೋತಾಳೆ. ನೆಕ್ಸ್ಟ್ ನಮ್ಮ ವೆಂಕಟಲಕ್ಷ್ಮಿ ಮರೀಚಿಕ ಅವಳನ್ನ ಕರ್ಕೊಂಡು ಸಂಜುವಿನ ಒಂದು ಕೇಕ್ ಶಾಪ್ ಇದೆ ಅಲ್ವಾ, ಸೀದಾ ಶಾಪ್ ನ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ಈ ಸಂಜು ಮೊದಲನೇ ಬಾರಿ ಮರೀಚಿಕ ಅವಳನ್ನ ನೋಡ್ತಾ ಇರೋದು. ಸೊ ಅವಳ ಬ್ಯೂಟಿಯನ್ನ ನೋಡಿದ ಕೂಡಲೇ ಅವಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋರ್ಸೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ನಂತರ ನಮ್ಮ ವೆಂಕಟಲಕ್ಷ್ಮಿ ಇಬ್ಬರನ್ವೇ ಕೂಡ ಒಬ್ಬರಿನ್ನೊಬ್ಬರಿಗೆ ಪರಿಚಯವನ್ನ ಮಾಡಿಕೊಡ್ತಾಳೆ. ಬಟ್ ಆದ್ರೆ ಸಂಜೀವಿಗೆ ಆ ಮರೀಚಿಕ ಅವಳ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಲ್ವಾ, ಸೊ ಬೇಕು ಅಂತಾನೆ ಅವಳ ಹತ್ರ ಮಾತಾಡೋದಿಕ್ಕೆಲ್ಲ ಬಂದು, ಮೇಡಮ್ ನಾವು ಕೇಕ್ ಗಳನ್ನ ಹೋಮ್ ಡೆಲಿವರಿಯನ್ನಾಗಿರುವೆ ಕೂಡ ಕೊಡ್ತಾ ಇದೀವಿ, ಸೊ ನಿಮ್ಮ ಮನೆ ಅಡ್ರೆಸ್ ಅನ್ನ ಕೊಡ್ತೀರಾ ಅಂತ ಮನೆ ಅಡ್ರೆಸ್ ಅನ್ನವೇ ಕೂಡ ತಗೋತಾನೆ. ಸೊ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಸಂಜು ಕೂಡ ಒಂದು ಕೇಕ್ ಅನ್ನ ತಗೊಂಡು ಸೀದಾ ಅವಳ ಮನೆ ಹತ್ರಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ನಮ್ಮ ಮರೀಚಿಕ ಅವಳಿಗೆ ಕೂಡ ಗೊತ್ತಾಗ್ಬಿಡುತ್ತೆ ಇವನು ನಮ್ಗೆ ಲೈನ್ ಅನ್ನ ಹಾಕೋದಿಕ್ಕೆ ಬಂದಿದ್ದಾನೆ ಅಂತ. ಸೊ ಸ್ಮಾರ್ಟ್ ಆಗಿನೇ ಯೋಚಿಸಿ ಮನೆ ಬಾಗಿಲಲ್ಲಿ ಅವನನ್ನ ತೊಡ್ದು ಕೇಕ್ ಅನ್ನ ನೋಡಿ ನೀವು ಸಖತ್ತಾಗಿನೇ ಮಾಡಿದೀರಾ, ನಾಳೆ ಮತ್ತೆ ಸಿಗೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ನೆಕ್ಸ್ಟ್ ಈ ಮರೀಚಿಕ ಸೀದಾ ನಮ್ಮ ವೆಂಕಟಲಕ್ಷ್ಮಿಗೆ ಕಾಳನ್ನ ಮಾಡಿ ಈ ಸಂಜು ಕೇಕ್ ಅನ್ನ ಡೆಲಿವರಿಯನ್ನ ಮಾಡೋದಿಕ್ಕೆ ಬಂದಿದ್ದ ಎಲ್ಲಾ ವಿಷಯವನ್ನವೇ ಕೂಡ ಹೇಳ್ಕೊತಾಳೆ. ಅಷ್ಟೇ ಅದನ್ನ ಕೇಳ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಸೊ ಕೋಪವನ್ನ ಮಾಡ್ಕೊಂಡು ಸೀದಾ ಕೇಕ್ ಶಾಪ್ ನ ಒಳಗಡೆಗಾಗಿನೇ ಬಂದು, ಏನು ನೀವು ಇತ್ತೀಚೆಗೆ ಮನೆಗೆ ಕೂಡ ಕೇಕ್ ಗಳನ್ನ ಡೆಲಿವರಿ ಮಾಡೋದಿಕ್ಕೆ ಶುರು ಮಾಡ್ಕೊಂಡ್ರೆ ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿ ಕೆಲಸವನ್ನ ಮಾಡುವ ಒಂದು ಹುಡುಗ ನಮ್ಮ ಬಾಸ್ ಆಗಿರುವ ಸಂಜು ಯಾವತ್ತೂ ಕೂಡ ಅವರು ಕೇಕ್ ಅನ್ನ ಡೆಲಿವರಿ ಮಾಡೋದಿಕ್ಕೆ ಹೋಗೋದಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಅದನ್ನ ಕೇಳ್ಬೇಕಾದ್ರೆ ಇವಳಿಗೆ ಇನ್ನವೇ ಕೂಡ ಬೇಜಾರಾಗೋಗುತ್ತೆ, ಯಾಕಂದ್ರೆ ನನಗೆ ಅಂತ ಇವನು ಇಲ್ಲಿವರೆಗೂ ಯಾವುದೇ ರೀತಿ ಕೇಕ್ ಅನ್ನವೇ ಕೂಡ ತಂದು ಕೊಟ್ಟಿಲ್ಲ. ಬಟ್ ಆದ್ರೆ ಆ ಮರೀಚಿಕ ಅನ್ನುವ ಹುಡುಗಿಯನ್ನ ಪರಿಚಯ ಮಾಡಿ ಕೊಡ್ಬೇಕಾದ್ರೆ ಅವಳ ಮನೆ ಹತ್ರಕ್ಕೆಲ್ಲ ಹೋಗಿ ಕೇಕ್ ಅನ್ನ ಕೊಟ್ಟಿ ಬರ್ತಿದ್ದಾನೆ ಅಂತ ಕೋಪವನ್ನ ಮಾಡ್ಕೋತಾಳೆ. ಅಂಡ್ ಇದೇ ರೀತಿಯಾಗಿ ನಡೀತಿರ್ಬೇಕಾದ್ರೆ ಒಂದು ದಿನ ಈ ಸಂಜುಗೆ ಆ ಮರೀಚಿಕ ಒಂದು ಪೇಂಟಿಂಗ್ ಅನ್ನ ಪರ್ಚೇಸ್ ಮಾಡೋದಿಕ್ಕೆ ಶಾಪ್ಗೆ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ತುಂಬಾನೇ ಕಷ್ಟವನ್ನ ಪಟ್ಟು ಆ ಲೊಕೇಶನ್ ಅನ್ನವೇ ಕೂಡ ಕಂಡು ಹಿಡಿದು ಸೀದಾ ಪೇಂಟಿಂಗ್ ಶಾಪ್ ನ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಮರೀಚಿಕ ಅವಳ ಹತ್ರಕ್ಕಾಗಿನವೇ ಕೂಡ ಬಂದು, ನೋಡಿ ನಾವು ಮತ್ತೆ ಕೋಇನ್ಸಿಡೆಂಟ್ ಆಗಿ ಭೇಟಿಯನ್ನ ಮಾಡ್ತಾ ಇದೀವಿ ಅಂತ ನನ್ಗೆ ಏನುವೇ ಗೊತ್ತೇ ಇಲ್ಲ ಅನ್ನುವ ರೀತಿಯಾಗಿನೇ ಮಾತಾಡ್ತಾನೆ. ಬಟ್ ಆದ್ರೆ ಇವನು ಫಾಲೋವನ್ನ ಮಾಡ್ಕೊಂಡು ನಮ್ಗೆ ಕಾಳನ್ನ ಆಗ್ತಾ ಇದ್ದಾನೆ ಅಂತ ನಮ್ಮ ಮರೀಚಿಕಾಗೆ ಗೊತ್ತಾಗ್ಬಿಡುತ್ತೆ. ಆ ನಂತರ ಈ ಸಂಜು ನಿಮ್ಮನ್ನ ಮನೆವರೆಗೂ ಡ್ರಾಪ್ ಅನ್ನ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಡ್ರಾಪ್ ಅನ್ನ ಮಾಡ್ತಾನೆ. ಅಂಡ್ ಈ ಮರೀಚಿಕ ಮತ್ತೆ ನಮ್ಮ ವೆಂಕಟಲಕ್ಷ್ಮಿ ಹತ್ರಕ್ಕಾಗಿನೇ ಬಂದು ಆ ಸಂಜು ನನ್ನನ್ನ ಇಂಪ್ರೆಸ್ ಅನ್ನ ಮಾಡೋದಿಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ದಾನೆ ಅಂತ ಎಲ್ಲವನ್ನ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ಇನ್ನವೇ ಕೂಡ ತುಂಬಾನೇ ಬೇಜಾರಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಈ ಮರೀಚಿಕ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಕ್ಕೆ ಒಂದು ಬ್ರೋಕರ್ಗೆ ಹೇಳಿದ್ಲು ಅಲ್ವಾ, ಆ ಬ್ರೋಕರ್ ಇವಾಗ ಎಲ್ಲಾ ಪ್ರೋಸೆಸ್ ಗಳನ್ನ ಮಾಡೋದಿಕ್ಕೆ ಅಂತ 10,000 ಹಣವನ್ನ ಕೇಳಿರ್ತಾನೆ. ಬಟ್ ಆದ್ರೆ ಇವಾಗ 30,000 ಹಣವನ್ನ ಕೂಡಿ ಅಂತಿದ್ದಾನೆ. ಸೊ ಇವಳು ಸಡನ್ ಆಗಿ ಏನಿಗೆ ಹಣವನ್ನ ಜಾಸ್ತಿಯನ್ನ ಮಾಡಿದ್ರಿ ಅನ್ನೋದಾಗಿ ಜಗಳವನ್ನ ಮಾಡ್ತಿರ್ಬೇಕಾದ್ರೆ ಸಂಜು ಕೂಡ ಅದೇ ಜಾಗಕ್ಕಾಗಿನೇ ಬಂದು ನನ್ನ ಫಾದರ್ ಅವರ ಹೆಸರನ್ನ ತಗೊಂಡ್ರೆ ಇವರು ಜಾಸ್ತಿ ಹಣವನ್ನ ತಗೊಳ್ಳೋದಿಲ್ಲ ಅಂತ ಅವನ ಫಾದರ್ನ ಹೆಸರನ್ನ ಬಳಸ್ಕೊಂಡು ಆ 30,000ದಲ್ಲಿ ಆಗುವ ಕೆಲಸವನ್ನ ಕೇವಲ 10,000ದಲ್ಲೇ ಮುಗಿಸಿಕೊಡ್ತಾನೆ. ಅಂಡ್ ಇವಾಗ ಈ ಮರೀಚಿಕ ಈ ವಿಷಯವನ್ನವೇ ಕೂಡ ಸೀದಾ ನಮ್ಮ ವೆಂಕಟಲಕ್ಷ್ಮಿ ಹತ್ರಕ್ಕಾಗಿನೇ ಬಂದು ಹೇಳ್ಕೊತಾಳೆ. ಬಟ್ ಅದೇ ಮೊದ್ಲೇ ಇವಳು ಲವ್ವನ್ನ ಮಾಡ್ಕೊಂಡು ಇಷ್ಟೊಂದು ನೊಂದಾಗಿದ್ದಾಳೆ ಅಲ್ವಾ, ಇವಾಗ ಇದನ್ನವೇ ಕೂಡ ಕೇಳ್ಬೇಕಾದ್ರೆ ಇನ್ನವೇ ಉರ್ದೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಈ ಮರೀಚಿಕ ಒಂದು ಶಾಪಿಂಗ್ ಮಾಲ್ಗೆ ಬಂದು ಕೆಲವು ಬಟ್ಟೆಗಳನ್ನ ತಗೊಳ್ಳೋಣ ಅಂತ ನೋಡ್ತಿರ್ತಾಳೆ. ಬಟ್ ಆದ್ರೆ ಈ ವಿಷಯವನ್ನ ತಿಳ್ಕೊಳ್ಳುವ ಸಂಜು ಕೂಡ ಇವಳನ್ನ ಫಾಲೋವನ್ನ ಮಾಡ್ಕೊಂಡು ಹಿಂದಿಂದೇನೆ ಸುತ್ತುತ್ತಿರ್ತಾನೆ. ಇದನ್ನ ನೋಡುವ ಒಬ್ಬರು ಅಂಕಲು ಇವನ ಹತ್ರಕ್ಕಾಗಿನೇ ಬಂದು, ಏನೋ ನನ್ನ ಮಗಳನ್ನ ಈ ರೀತಿಯಾಗಿ ಚುಡಾಯಿಸ್ತಾ ಇದೆಯಾ ಅನ್ನೋದಾಗಿ ಜಗಳವನ್ನ ಮಾಡೋದಿಕ್ಕೆ ನೋಡ್ತಾರೆ. ಆಕ್ಚುಲ್ ಆಗಿ ಅಂಕಲ್ ಬಂದು ಮರೀಚಿಕ ಅವಳ ಪಕ್ಕದ ಮನೆಯಲ್ಲಿ ಇರೋರು. ಸೊ ಅವಳಿಗೆ ಪ್ರೊಟೆಕ್ಟ್ ಅನ್ನ ಮಾಡೋಣ ಅನ್ನೋದಾಗಿನೇ ಬಂದು ಮಾತಾಡ್ತಿರ್ತಾರೆ. ಇದನ್ನ ದೂರದಲ್ಲೇ ನಿಂತು ನೋಡುವ ಮರೀಚಿಕ ನಗೋಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಆ ನಂತರ ಮತ್ತೆ ಈ ವಿಷಯವನ್ನವೇ ಕೂಡ ನಮ್ಮ ವೆಂಕಟಲಕ್ಷ್ಮಿ ಹತ್ರಕ್ಕಾಗಿನೇ ಬಂದು ಹೇಳ್ಕೊಂಡು ನಮ್ಮ ಲಕ್ಷ್ಮಿಗೆ ಇನ್ನವೇ ಕೂಡ ತುಂಬಾ ಜಾಸ್ತಿ ನೋವನ್ನ ಮಾಡ್ತಾಳೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ನಮ್ಮ ವೆಂಕಟಲಕ್ಷ್ಮಿ, ಮರೀಚಿಕ ಮತ್ತೆ ಆ ಸಂಜು 3 ಜನರವೇ ಕೂಡ ಒಳ್ಳೆಯ ಫ್ರೆಂಡ್ಸ್ ಗಳಾಗಿನೇ ಕನ್ವರ್ಟ್ ಆಗ್ತಾರೆ. ಅಂಡ್ ವ್ಯಾಲೆಂಟೈನ್ಸ್ ಡೇ ದಿನ ಕೂಡ ಬರ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿ
ಇವತ್ತು ಏನೇ ಆದ್ರೂ ಸರಿ ನನ್ನ ಫೀಲಿಂಗ್ಸ್ ಗಳನ್ನ ಸಂಜುವಿಗೆ ಹೇಳ್ಕೊಂಡು ಪ್ರಪೋಸ್ ಅನ್ನ ಮಾಡ್ಬಿಡೋಣ ಅಂತ ಗಿಫ್ಟ್ ಗಳನ್ನ ತಗೊಂಡು ಸೀದಾ ಒಂದು ಪಾರ್ಕಿನ ಒಳಗಡೆಗಾಗಿನೇ ಬರ್ತಾಳೆ. ಬಟ್ ಆದ್ರೆ ಅಲ್ಲಿಗೆ ಬರ್ಬೇಕಾದ್ರೂ ನಮ್ಮ ವೆಂಕಟಲಕ್ಷ್ಮಿಗೆ ಒಂದು ದೊಡ್ಡ ಶಾಕ್ ಏನೇ ಸಿಗುತ್ತೆ. ಅಂದ್ರೆ ಆ ಸಂಜು ಆಲ್ರೆಡಿ ಮರೀಚಿಕ ಅವಳ ಎದುರುಗಡೆಗಾಗಿನೇ ಬಂದು ಪ್ರಪೋಸ್ ಅನ್ನ ಮಾಡ್ತಿದ್ದಾನೆ. ಬಟ್ ಆದ್ರೆ ಮರೀಚಿಕ ಡೈರೆಕ್ಟ್ ಆಗಿ ಅವನ ಪ್ರಪೋಸಲ್ ಅನ್ನ ಒಪ್ಕೊಳ್ತೀರಾ, ನಾನು ಮನೆಗೆ ಹೋಗಿ ನನ್ನ ನಿರ್ಧಾರವನ್ನ ಹೇಳ್ಕೊತೀನಿ ಅನ್ನೋದಾಗಿನೇ ಹೇಳಿ ಬರ್ತಾಳೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಯ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ, ಅವಳ ಮನಸ್ಸು ಒಡೆದೋಗಿ ಅವಳು ತಂದಿರುವ ಗಿಫ್ಟ್ ಅನ್ನೆಲ್ಲ ಕೆಳಗಡೆಗಾಗಿನೇ ಬಿಸಾಕ್ತಾಳೆ. ನಂತರ ಈ ಮರೀಚಿಕ ಮನೆಗೆ ಬಂದು ಆ ಸಂಜುವಿಗೆ ಕಾಲ್ ಅನ್ನವೇ ಕೂಡ ಮಾಡಿ ಇವನ ಪ್ರಪೋಸಲ್ ಅನ್ನವೇ ಕೂಡ ಅಕ್ಸೆಪ್ಟ್ ಅನ್ನ ಮಾಡ್ಕೋತಾಳೆ. ಅಂಡ್ ಇದೇ ರೀತಿಯಾಗಿ ಸಂಜು ಮತ್ತೆ ಮರೀಚಿಕ ಇಬ್ರು ಕೂಡ ರಿಲೇಶನ್ಶಿಪ್ಗಾಗಿನೇ ಬರ್ತಾರೆ. ನಂತರ ಈ ಮರೀಚಿಕ ಮತ್ತೆ ಸಂಜು ಇಬ್ಬರವೇ ಕೂಡ ಕೇಕ್ ಶಾಪ್ ನ ಒಳಗಡೆಗಾಗಿನೇ ಬಂದು ಇಬ್ಬರವೇ ಟೈಮ್ ಅನ್ನ ಸ್ವಲ್ಪ ಸ್ಪೆಂಡ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡುವಂತಹ ಸಂಜುವಿನ ಫ್ರೆಂಡ್ ಗಳಿಗೆ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ದಿನಗಳಾಗಿ ನಮ್ಮ ಜೊತೆಯಾಗಿನೇ ಇರ್ತಿದ್ದವನು ಇವಾಗ ನಮ್ಮನ್ನ ಬಿಟ್ಟು ಒಂಟಿಯಾಗಿನೇ ಎಲ್ಲವನ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಅನ್ನೋದಾಗಿನೇ ಮಾತಾಡ್ಬಿಡ್ತಾರೆ. ಸೊ ಅದನ್ನ ಕೇಳ್ಬೇಕಾದ್ರೆ ನಮ್ಮ ಸಂಜುವಿಗೆ ತುಂಬಾನೇ ಕೋಪ ಬಂದು ಅವರ ಜೊತೆ ಜಗಳವನ್ನವೇ ಕೂಡ ಮಾಡ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಮತ್ತೆ ಅದೇ ಫ್ರೆಂಡ್ ಗಳು ಬಂದು ಕೇಕ್ ಶಾಪ್ ನ ಒಳಗಡೆ ಕುಳಿತಿರ್ತಾರೆ. ಅಂಡ್ ಇದೇ ಟೈಮಿಗೆ ನಮ್ಮ ಮರೀಚಿಕ ಕೂಡ ಬರ್ಬೇಕಾದ್ರೆ ಅವಳನ್ನ ಮಾತಾಡ್ಸೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾರೆ. ಸೊ ಇವಳುವೆ ಕೂಡ ಅವರ ಹತ್ರಕ್ಕಾಗಿನೇ ಬಂದು ನಾರ್ಮಲ್ ಆಗಿನೇ ಮಾತಾಡಿ ಚೆನ್ನಾಗಿನೇ ಫ್ರೆಂಡ್ಶಿಪ್ ಅನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಸಂಜೀವಿಗೆ ಸ್ವಲ್ಪನವೇ ಕೂಡ ಸರಿ ಅನ್ಸೋದಿಲ್ಲ. ಸೊ ಅವರ ಜೊತೆಯಾಗಿ ಏನನ್ನವೇ ಮಾತಾಡ್ಬೇಡ, ಅವರ ಉದ್ದೇಶ ಸರಿ ಇಲ್ಲ, ನೆನ್ನೆ ಅವರು ನಿನ್ನ ಬಗ್ಗೆ ತುಂಬಾನೇ ಕೆಟ್ಟದಾಗಿನೇ ಮಾತಾಡ್ತಾ ಇದ್ರು ಅನ್ನೋದಾಗಿನವೇ ಕೂಡ ಹೇಳ್ಕೊತಾನೆ. ಬಟ್ ಆದ್ರೆ ಅವಳ ಜೊತೆ ಅವರು ತುಂಬಾನೇ ಚೆನ್ನಾಗಿನೇ ಮಾತಾಡಿದ್ರು ಅಲ್ವಾ. ಅಂಡ್ ಅದು ಅಲ್ಲದೆ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನವೇ ಕೂಡ ಹೇಳ್ಕೋಬೇಕಾದ್ರೆ ನಮ್ಮ ಮರೀಚಿಕ ಅವರಿಗೆ ಸ್ವಲ್ಪ ಹಣವನ್ನವೇ ಕೂಡ ಕೊಟ್ಟು ಹೆಲ್ಪ್ ಅನ್ನ ಮಾಡಿದಾಳೆ. ಸೊ ನೀನ್ ಅನ್ಕೊಳ್ಳುವ ಹಾಗೆ ಏನುವೇ ಇಲ್ಲ ಅಂತ ಇಬ್ಬರ ನಡುವೆ ಜಗಳವಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ಜಗಳದಲ್ಲಿ ನಮ್ಮ ಮರೀಚಿಕ ಕೋಪವನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ನೀನೊಬ್ಬ ಲೋಕಲ್ ಕ್ಲಾಸ್ ನ ಹುಡುಗಾಕೋನೋ ಫ್ರೀಡಮ್ ಅನ್ನೋದೇ ಇಲ್ಲ ಅನ್ನೋದಾಗಿ ಸರಿಯಾಗಿನೇ ಬೈದ್ಬಿಡ್ತಾಳೆ. ಇದನ್ನ ಕೇಳಿ ಕೋಪವನ್ನ ಮಾಡ್ಕೊಳ್ಳುವ ಸಂಜು ಕೂಡ ನೀನು ಬಜಾರ್ ನಲ್ಲಿ ಸಿಗುವಂತಹ ಹುಡುಗಿ ಕಣೆ ಅನ್ನೋದಾಗಿ ಅವಳ ಬಗ್ಗೆನವೇ ಕೂಡ ಕೆಟ್ಟದಾಗಿ ಮಾತಾಡ್ಬಿಡ್ತಾನೆ. ಅಂಡ್ ಇದೇ ವಿಷಯವನ್ನ ಇಟ್ಟು ಇನ್ನವೇ ಕೂಡ ದೊಡ್ಡದಾಗಿನೇ ಜಗಳವನ್ನ ಮಾಡಿ ಬೇರೆ ಬೇರೆ ಆಗ್ತಾರೆ. ಇನ್ನು ನಮ್ಮ ವೆಂಕಟಲಕ್ಷ್ಮಿಯನ್ನ ನೋಡ್ಬೇಕಾದ್ರೆ ಸಂಜುವನ್ನ ತುಂಬಾನೇ ಲವ್ವನ್ನ ಮಾಡಿ ಬರ್ತಿದ್ಲು ಅಲ್ವಾ. ಬಟ್ ಆದ್ರೂ ಕೂಡ ಇವರಿಬ್ಬರಿವೆ ದೂರವಾಗ್ತಿರೋದು ಸ್ವಲ್ಪನವೇ ಇಷ್ಟವಾಗೋದಿಲ್ಲ. ಸೊ ನಮ್ಮ ಪ್ರೀತಿಯನ್ನ ಸ್ಯಾಕ್ರಿಫೈಸ್ ಅನ್ನ ಮಾಡಿ ಇವರನ್ನ ಮತ್ತೆ ಒಂದನ ಮಾಡೋಣ ಅಂತ ಇಬ್ರ ಹತ್ರನವೇ ಕೂಡ ಮಾತಾಡಿ ಅವರಿಗೆ ಅರ್ಥವನ್ನ ಮಾಡ್ಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾಳೆ. ಸೊ ಅದೇ ರೀತಿಯಾಗಿ ಅವರುವೆ ಕೂಡ ಅರ್ಥವನ್ನ ಮಾಡ್ಕೊಂಡು ಅವ್ರು ಮಾಡಿರುವ ತಪ್ಪಿಗೆ ಸಾರಿ ಅನ್ನವೇ ಕೂಡ ಕೇಳ್ಕೊಂಡು ಮತ್ತೆ ಒಂದಾಗ್ತಾರೆ. ನಂತರ ಈ ಮರೀಚಿಕ ನಮ್ಮ ವೆಂಕಟಲಕ್ಷ್ಮಿಯನ್ನ ಒಂದು ರೆಸ್ಟೋರೆಂಟ್ ಗೆನೆ ಕರ್ಕೊಂಡು ಬಂದು ನಾನು ಆ ಸಂಜುವನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡಿದೀನಿ. ಬಟ್ ಆದ್ರೆ ಅವನ ಬ್ಯಾಕ್ ಗ್ರೌಂಡ್ ನ ಬಗ್ಗೆ ನನ್ಗೆ ಏನವೇ ಗೊತ್ತಿಲ್ಲ, ನೀನು ಹೇಳ್ಕೊನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ವೆಂಕಟಲಕ್ಷ್ಮಿ ಕೂಡ ಅವಳಿಗೆ ಗೊತ್ತಿರುವ ಕೆಲವು ವಿಷಯಗಳನ್ನ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ಸಂಜೀವಿನ ಅಕೌಂಟ್ ನಲ್ಲಿ ಸರಿಸುಮಾರು 80 ಕೋಟಿ ಹಣವಿದೆ. ಅಂಡ್ ಅವನು ಚೆನ್ನಾಗಿನೇ ಓದ್ಕೊಂಡು MBA ಕೂಡ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದಾನೆ. ಇನ್ನು ಅವನ ತಂದೆ ತಾಯಿಗೆ ಇವನು ಇರ್ತಾ ಇರೋದು ಕೇವಲ ಒಬ್ಬನೇ ಮಗ. ಅಂಡ್ ಇವನಿಗೆ ಬೇರೆಯವರ ಕೆಳಗಡೆ ಕೆಲಸವನ್ನ ಮಾಡೋದಿಕ್ಕೆ ಇಷ್ಟ ಇಲ್ದಿರೋದ್ರಿಂದ ಒಂದು ಕೇಕ್ ಶಾಪ್ ಅನ್ನ ಇಟ್ಟು ಅದನ್ನ ನಡೆಸಿ ಬರ್ತಾ ಇದ್ದಾನೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ಆ ಮರೀಚಿಕ ಕೂಡ ಒಬ್ಬನನ್ನ ಮದ್ವೆ ಆಗೋದಿಕ್ಕೆ ಇಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರೆ ಸಾಕು ಅಂತ ಯೋಚಿಸಿ ನೆಕ್ಸ್ಟ್ ಡೇನೆ ಒಂದು ಟೆಂಪಲ್ ಗೆ ಬಂದು ಸಿಂಪಲ್ ಆಗಿನೇ ಒಂದು ಮದ್ವೆಯನ್ನ ಮಾಡಿ ಮುಗಿಸ್ಕೋತಾರೆ. ಅಂಡ್ ಒಂದು ದಿನವನ್ನ ಬಿಟ್ಕೊಂಡು ನಮ್ಮ ವೆಂಕಟಲಕ್ಷ್ಮಿ ಇಬ್ಬರನ್ನವೇ ಕೂಡ ಮಾತಾಡ್ಸೋಣ ಅಂತ ಅವರ ಮನೆ ಹತ್ರಕ್ಕಾಗಿನೇ ಹೊರಟು ಬರ್ತಾಳೆ. ಬಟ್ ಆದ್ರೆ ಈ ಮರೀಚಿಕ ಅವಳ ಮನೆಯ ಡೋರ್ ಅನ್ನ ಕ್ಲೋಸ್ ಅನ್ನ ಮಾಡಲಾಗಿದೆ. ಸೊ ಇವರು ಎಲ್ಲಿಗೆ ಹೋಗಿದ್ದಾರೆ ಅಂತ ವಾಚ್ಮ್ಯಾನ್ ಅನ್ನ ಕರೆದು ಕೇಳ್ಬೇಕಾದ್ರೆ ಅವರಿಬ್ಬರುವೆ ನೆನ್ನೆ ರಾತ್ರಿಯನ್ನೇ ಮನೆಯನ್ನ ಬಿಟ್ಟು ಹೊರಟಾಗಿದ್ದಾರೆ ಎನ್ನುವ ವಿಷಯವನ್ನ ಹೇಳ್ಕೊತಾರೆ. ಸೊ ಏನಕ್ಕೆ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡಿ ಕೇಳ್ಬೇಕಾದ್ರೆ ಒಂದು ದೊಡ್ಡ ಶಾಕಿಂಗ್ ವಿಷಯನೇ ಗೊತ್ತಾಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮನೆ ಮರೀಚಿಕ ಅವಳಿಗೆ ಸಂಬಂಧಪಟ್ಟಿರೋದು ಅಲ್ವೇ ಅಲ್ಲ. ಅಂದ್ರೆ ಇವಳು ಈ ಮನೆಯನ್ನ ರೆಂಟಿಗಾಗಿನೇ ತಗೊಂಡಿದ್ದಾಳೆ. ಅಂಡ್ ಒಳಗಡೆ ಇದ್ದ ತಂದೆ ತಾಯಿಯ ಫೋಟೋಗಳಿವೆ ಕೂಡ ಫೇಕ್ ಆಗಿರೋದೆ. ಅಷ್ಟೇ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ತಲೆಯೆಲ್ಲ ಕೆಡೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಫೈನಲಿ ಮರೀಚಿಕ ಅವಳ ಉದ್ದೇಶ ಕೂಡ ಅರ್ಥವಾಗ್ಬಿಡುತ್ತೆ. ಅಂದ್ರೆ ನಮ್ಮ ಸಂಜುವನ್ನ ಪಡ್ಕೊಳ್ಳೋದಿಕ್ಕೆ ಇಷ್ಟೆಲ್ಲ ಡ್ರಾಮಾವನ್ನ ಮಾಡಿದಾಳೆ ಅಂತ ಅರ್ಥ. ಆದ್ರಿಂದ ಫಟಾಫಟ್ ಅಂತ ನಮ್ಮ ಸಂಜೀವಿಗೆ ಕೋಳೆನ ಮಾಡಿ ಅವಳ ಹೆಸರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿನೇ ಇಲ್ಲ, ಈ ಮನೆನೇ ಇಲ್ಲ, ಇದನ್ನ ಇವಳು ಕೇವಲ ರೆಂಟಿಗಾಗಿನೇ ತಗೊಂಡು ಇಷ್ಟು ದಿನಗಳಾಗಿ ನಮ್ಗೆ ನಾಮವನ್ನ ಹಾಕಿದಾಳೆ. ಅಂದ್ರೆ ನಿನ್ನ ಮದುವೆಯಾಗಿ ನಿನ್ನ ಹತ್ರ ಇರುವ ಹಣ ಆಸ್ತಿಯನ್ನ ಲಪ್ಟಾಯಿಸೋದಿಕ್ಕೆ ಇಷ್ಟೊಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸಂಜುಗೂ ಕೂಡ ಅವನ ತಲೆಯೆಲ್ಲ ಕೆಡೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ಆ ಮರೀಚಿಕ ಹಿಂದಗಡೆಯಿಂದ ಬಂದು ನಾವಿವತ್ತು ಮಧ್ಯಾಹ್ನನೇ ಈ ದೇಶವನ್ನ ಬಿಟ್ಟು ಫಾರಿನ್ ಗೆ ಶಿಫ್ಟ್ ಆಗ್ತಾ ಇದೀವಿ. ಅಂಡ್ ಆ ಟಿಕೆಟ್ ಗಳನ್ವೇ ಕೂಡ ಬುಕ್ ಅನ್ನ ಮಾಡಿದ್ದೀನಿ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಸಂಜು ನಿನ್ನ ಜೊತೆಯಾಗಿ ನಾನು ಎಲ್ಲಿಗೆ ಬರೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ ಓಕೆ, ಒಂದ್ ರೌಂಡ್ ಸುತ್ತಾಡಿ ಆದ್ರೂ ಬರೋಣ ಅನ್ನೋದಾಗಿ ನಮ್ಮ ಸಂಜುವನ್ನ ಕರ್ಕೊಂಡು ಹೊರಗಡೆ ಸುತ್ತಾಡೋಣ ಅಂತ ಕಾರನ್ನ ಎತ್ಕೊಂಡು ಇಬ್ಬರವೇ ಕೂಡ ಹೊರಟು ಬರ್ತಾರೆ.
ಅಂಡ್ ಇದೇ ರೀತಿ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಂದು ಕಾರನ್ನ ನಿಲ್ಲಿಸ್ತಾರೆ. ಯಾಕಂದ್ರೆ ಇವನ ಎದುರುಗಡೆಗೆ ಇವನ ಫ್ರೆಂಡ್ ಗಳ ಗ್ಯಾಂಗ್ ಏನೇ ಬಂದು ನಿಂತಿರುತ್ತೆ. ಸೊ ಇವಾಗ ನಮ್ಮ ಸಂಜು ಏನನ್ನ ಅನ್ಕೋತಾನೆ ಅಂದ್ರೆ, ಅದೇ ಇವನ ಫ್ರೆಂಡ್ಸ್ ಗಳು ಮಾರಿಚಿಕ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು ಅಲ್ವಾ, ಸೊ ಅವಳಿಗೆ ತೊಂದ್ರೆಯನ್ನ ಮಾಡೋದಿಕ್ಕೆ ಬಂದಿರಬಹುದು ಅನ್ನೋದಾಗಿನೇ ಹೇಳ್ಕೊಂಡು ಅವ್ರ ಜೊತೆ ಹೊಡೆದಾಡೋಣ ಅನ್ನೋದಾಗಿನೇ ರೆಡಿ ಆಗ್ತಿರ್ತಾನೆ. ಬಟ್ ಆದ್ರೆ ಇವಾಗ ಈ ಮಾರಿಚಿಕ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾಳೆ ನೋಡಿ. ಅಂದ್ರೆ ಇವಳು ಸೀದಾ ಫ್ರೆಂಡ್ ಗಳ ಹತ್ರಕ್ಕಾಗಿನೇ ಬಂದು ನಿಂತ್ಕೊಂಡು ಈ ಸಂಜೀವಿನ ಕಥೆಯನ್ನ ಮುಗಿಸಿ ಅನ್ನೋದಾಗಿ ಅವರಿಗೆ ಆರ್ಡರ್ ಅನ್ನ ಕೊಡ್ತಿದ್ದಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಸಂಜೀವಿನ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಸೊ ಇವಾಗ ಈ ಮರೀಚಿಕ ಅವಳ ನಿಜವಾದ ಮುಖ ಹೊರಗಡೆಗಾಗಿನೇ ಬರುತ್ತೆ ನೋಡಿ. ಅಂದ್ರೆ ಇವಳು ಯಾವುದೇ ರೀತಿ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಕ್ಕೆ ಇಲ್ಲಿಗೆ ಬಂದಿಲ್ಲ, ಬದಲಾಗಿ ಸಂಜೀವಿನ ಹೆಸರಲ್ಲಿ 80 ಕೋಟಿ ಆಸ್ತಿ ಇದೆ ಅಲ್ವಾ, ಅದನ್ನ ಪಡ್ಕೊಳ್ಳೋದಿಕ್ಕಾಗಿನೇ ಇಷ್ಟೆಲ್ಲ ಡ್ರಾಮಾವನ್ನ ಮಾಡಿ ಬಂದಿದ್ದಾಳೆ. ಸೊ ಇವಾಗ ಪೇಪರ್ ಗಳಿಗೆ ಸೈನನ್ನ ಹಾಕಿ ಸೈಲೆಂಟ್ ಆಗಿನೇ ಹೋಗ್ಬಿಡು ಅನ್ನೋದಾಗಿನೇ ಕೇಳ್ತಾರೆ. ಆದ್ರೆ ನಮ್ಮ ವೆಂಕಟಲಕ್ಷ್ಮಿ ಆಲ್ರೆಡಿ ಸಂಜೀವಿಗೆ ಫೋನ್ ಅನ್ನ ಮಾಡಿ ಇದ್ರ ಬಗ್ಗೆ ಹೇಳಿದ್ಲು ಅಲ್ವಾ. ಸೊ ನಿನ್ ಬಗ್ಗೆ ನನ್ಗೆ ಚೆನ್ನಾಗಿನೇ ಗೊತ್ತಿತ್ತು ಕಣೆ, ಬಟ್ ಆದ್ರೆ ಅದು ನಿಜನಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕಾಗಿನೇ ಇಲ್ಲಿವರೆಗೂ ಬಂದಿ ಅನ್ನೋದಾಗಿ ಹೇಳ್ಕೊತಾನೆ. ಆ ನಂತರ ಇವರಿಂದ ತಪ್ಪಿಸ್ಕೊಂಡು ವಾಪಸ್ ಹೋಗ್ಬಿಡೋಣ ಅಂತ ಇವನು ನೋಡ್ತಿರ್ಬೇಕಾದ್ರೆ ದುಡ್ಡಿನ ಆಸೆಗೆ ಆ ಮರೀಚಿಕ ಅವಳ ಮಾತನ್ನ ಕೇಳ್ತಾ ಇರುವ ಫ್ರೆಂಡ್ಸ್ ಗಳು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಹೊಡೆಯೋದಿಕ್ಕಾಗಿನೇ ಬಂದ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ಸಂಜು ಮತ್ತೆ ಆ ಫ್ರೆಂಡ್ ಗಳ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗುತ್ತೆ. ಬಟ್ ಆದ್ರೆ ಒಂದು ಪಾಯಿಂಟ್ ನಲ್ಲಿ ಆ ಮರೀಚಿಕ ಒಂದು ದೋಣಿಯನ್ನ ತಂದು ನಮ್ಮ ಸಂಜೀವಿನ ತಲೆಗೆ ಹೊಡೆದು ಕೆಳಗಡೆಗಾಗಿನೇ ಬೀಳಿಸ್ತಾಳೆ. ಅಂಡ್ ನಮ್ಮ ವೆಂಕಟಲಕ್ಷ್ಮಿಗೆ ಕೂಡ ಇವನ ಪ್ರಾಣ ಅಪಾಯದಲ್ಲಿದೆ ಅಂತ ಗೊತ್ತಾಗಿತ್ತು ಅಲ್ವಾ. ಸೊ ಇವನನ್ನ ಹುಡಿಕೊಂಡು ಇದೇ ಜಾಗಕ್ಕಾಗಿನವೇ ಕೂಡ ಬಂದ್ಬಿಟ್ಟಿದ್ದಾಳೆ. ಅಂಡ್ ಸೀದಾ ಸಂಜೀವಿನ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಅವನ ತಲೆಯಿಂದ ತುಂಬಾನೇ ರಕ್ತವೆಲ್ಲ ಚೋಡ್ತಿರುತ್ತೆ. ಅದನ್ನ ನೋಡುವ ಮರೀಚಿಕ ಮತ್ತೆ ಫ್ರೆಂಡ್ಸ್ ಗಳು ಅವನು ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡು ಆ ಜಾಗವನ್ನೇ ಬಿಟ್ಟು ಓಡಿ ಹೋಗ್ಬಿಡ್ತಾರೆ. ನಮ್ಮ ವೆಂಕಟಲಕ್ಷ್ಮಿ ಅಂತೂ ಆ ಮರೀಚಿಕ ಅವಳನ್ನ ಕರೆದು ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿನೇ ಕೇಳ್ತಿರ್ತಾಳೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ನಮ್ಮ ಸಂಜು ಆಲ್ರೆಡಿ ತೀರಿ ಹೋಗಿದ್ದಾನೆ ಅಲ್ವಾ. ಸೊ ಇನ್ನು ನಾವು ತಡವನ್ನ ಮಾಡಬಾರ್ದು ಅಂತ ಪೊಲೀಸ್ ಸ್ಟೇಷನ್ಗೆ ಓಡ್ಕೊಂಡು ಬಂದು ಎಲ್ಲಾ ವಿಷಯವನ್ನ ಹೇಳಿರೋದು. ಅಂಡ್ ಇವಾಗ ನಮ್ಮ ಸೀನುವೆ ಕೂಡ ಪ್ರೆಸೆಂಟ್ ಗೆ ಶಿಫ್ಟ್ ಆಗ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿ ಸರ್ ಆ ಸಂಜುವನ್ನ ಮರ್ಡರ್ ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ಏನಾದ್ರೂ ಮಾಡಿ ಸರ್ ಅಂತ ಕೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಪೊಲೀಸ್ ಕೂಡ ಮಿಕ್ಕಿರುವ ಸ್ಟಾಫ್ ಗಳಿಗೆ ಸೀದಾ ಸಂಜುವಿನ ಕೇಕ್ ಶಾಪ್ ಗೆ ಹೋಗಿ ಎನ್ಕ್ವೈರಿಯನ್ನ ಮಾಡ್ಕೊಂಡು ಬನ್ನಿ ಅನ್ನೋದಾಗಿನೇ ಕಳಿಸ್ತಾನೆ. ಅಂಡ್ ಅದೇ ರೀತಿ ಪೊಲೀಸ್ ಗಳಿಗೆ ಕೂಡ ಎನ್ಕ್ವೈರಿಯನ್ನ ಮಾಡ್ಕೊಂಡು ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ. ಅಂಡ್ ಆ ವ್ಯಕ್ತಿಯನ್ನ ಯಾರಪ್ಪ ನೀನು ಅಂತ ಕೇಳ್ಬೇಕಾದ್ರೆ ಸಂಜು ಅನ್ನೋದಾಗಿನವೇ ಹೇಳ್ಕೊತಾನೆ. ಅಷ್ಟೇ ಇವನನ್ನ ನೋಡ್ಬೇಕಾದ್ರೆ ಆ ಪೊಲೀಸ್ಗೆ ಇನ್ನವೇ ತಲೆ ಕೆಡೋದಿಕ್ಕೆ ಶುರುವಾಗುತ್ತೆ. ಇವಳನ್ನ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಸಂಜು ಸತ್ತೋಗಿದ್ದಾನೆ ಅನ್ನೋದಾಗಿ ಹೇಳ್ಕೊಂಡಿದ್ದಾಳೆ. ಬಟ್ ಆದ್ರೆ ಇವಾಗ ನೋಡ್ಬೇಕಾದ್ರೆ ನಾನೇ ಸಂಜು ಅಂತ ಮುಂದೆ ಬಂದು ನಿಂತಿದೆಯಲ್ಲಪ್ಪ ಅನ್ನೋದಾಗಿನೇ ತಲೆ ಕೆಡಿಸ್ಕೋಬೇಕಾದ್ರೆ ಇದನ್ನ ನೋಡುವ ನಮ್ಮ ವೆಂಕಟಲಕ್ಷ್ಮಿ ಸರ್ ಇವನು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ, ಅಂಡ್ ಇವನು ಸಂಜುನೇ ಅಲ್ಲ ಸರ್ ಅನ್ನೋದಾಗಿನವೇ ಕೂಡ ಹೇಳ್ಕೊತಾಳೆ. ಅಷ್ಟೇ ಇವಳ ಮಾತನ್ನ ಕೇಳ್ಬೇಕಾದ್ರೆ ಪೊಲೀಸ್ನ ತಲೆ ಇನ್ನವೇ ಕೂಡ ಕೆಟ್ಟೋಗ್ಬಿಡುತ್ತೆ. ಸರಿ ಓಕೆ ನೋಡಪ್ಪ ಸಂಜು, ಈ ಹುಡುಗಿಯ ಬಗ್ಗೆ ನಿನ್ಗೆ ಗೊತ್ತಿದ್ಯಾ, ಈ ವೆಂಕಟಲಕ್ಷ್ಮಿ ನಿನ್ಗೆ ಪರಿಚಯ ಇದ್ದಾಳ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಸಂಜು ಕೂಡ ಹೌದು ಸರ್, ಇವಳು ನಮ್ಮ ಕೇಕ್ ಶಾಪ್ ನ ಪಕ್ಕದಲ್ಲಿರುವ ಕಾಲೇಜಿನಲ್ಲಿ ಸ್ಟಡಿಯನ್ನ ಮಾಡ್ತಿದ್ದಾಳೆ, ಅಂಡ್ ಅವಾಗ ನಮ್ಮ ಶಾಪ್ಗೆ ಕೂಡ ಬಂದು ಕೇಕ್ ಗಳನ್ನ ತಗೊಂಡು ಹೋಗ್ತಿದ್ಲು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಪೊಲೀಸು ಇವಳನ್ನ ನೋಡಿದ್ರೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ಯಾ, ಬಟ್ ಆದ್ರೆ ನಿನ್ನನ್ನ ನೋಡಿದ್ರೆ ಅವಳ ಬಗ್ಗೆ ಪೂರ್ತಿ ವಿಷಯಗಳು ಗೊತ್ತು ಅನ್ನೋದಾಗಿ ಹೇಳ್ಕೊತಿದ್ಯಾ, ಎಲ್ರು ಸೇರ್ಕೊಂಡು ನನ್ನ ತಲೆಯನ್ನ ಕೆಡ್ಸೋದಕ್ಕಾಗಿ ಬಂದಿದ್ದೀರಾ, ಸರಿ ಓಕೆ ಈ ವೆಂಕಟಲಕ್ಷ್ಮಿ ನಿನ್ಗೆ ಯಾವ ರೀತಿ ಪರಿಚಯ, ತುಂಬಾನೇ ಡೀಟೇಲ್ಡ್ ಆಗಿ ಎಲ್ಲಾ ವಿಷಯವನ್ನವೇ ಹೇಳ್ಕೊ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಸಂಜು ಕೂಡ ಪೂರ್ತಿಯಾದ ವಿಷಯವನ್ನ ಹೇಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ಇವಳು ಪ್ರತಿದಿನ ಅವಳ ಕಾಲೇಜಿಗೆ ಹೋಗ್ಬೇಕಾದ್ರೆ ಡೈಲಿ ನಮ್ಮ ಶಾಪ್ಗುನವೇ ಕೂಡ ಬರ್ತಿದ್ಲು, ಅಂಡ್ ಡೈಲಿ ಬರ್ತಿದ್ದಾಳೆ ಅಂದ್ರೆ ಮಾತುಕತೆಯಾಗಿ ಫ್ರೆಂಡ್ಶಿಪ್ ಕೂಡ ಆಗತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ಇಬ್ಬರವೇ ಕೂಡ ತುಂಬಾನೇ ಒಳ್ಳೆಯ ಫ್ರೆಂಡ್ ಕೂಡ ಆದ್ವಿ. ಬಟ್ ಆದ್ರೆ ದಿನಗಳು ಕಳಿತಾ ಈ ವೆಂಕಟಲಕ್ಷ್ಮಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ನನ್ನ ಹತ್ರವಾಗಿನೇ ಬಂದು ಪ್ರಪೋಸ್ ಅನ್ನವೇ ಕೂಡ ಮಾಡಿದಾಳೆ. ಆದ್ರೆ ನಾನು ಎಲ್ಲಾ ಕಸ್ಟಮರ್ ಗಳನ್ನವೇ ಕೂಡ ತುಂಬಾನೇ ಹ್ಯಾಪಿಯಾಗಿ ಮಾತಾಡಿಸ್ತೀನಿ ಅಷ್ಟೇ, ಅದನ್ನ ಇವಳು ಪ್ರೀತಿ ಅಂತ ತಿಳ್ಕೊಂಡು ನನ್ನನ್ನ ಲವ್ ಅನ್ನ ಮಾಡ್ಬಿಟ್ಟಿದ್ದಾಳೆ. ಸೊ ನಿನ್ನ ದೃಷ್ಟಿಯಲ್ಲಿ ನಾನು ನೋಡೇ ಇಲ್ಲ ಅನ್ನೋದಾಗಿ ರಿಜೆಕ್ಟ್ ಅನ್ನ ಮಾಡಿದ್ದೆ. ಬಟ್ ಆದ್ರೆ ಅವಳು ತುಂಬಾನೇ ಪ್ರೀತಿಯನ್ನ ಮಾಡ್ತಿದ್ರಿಂದ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಆ ನಂತರ ನನ್ನ ಹತ್ರ ಸರಿಯಾಗಿ ಮಾತನವೇ ಕೂಡ ಆಡೋದನ್ನ ಬಿಟ್ಬಿಟ್ಲು. ಅಂಡ್ ಅದು ಅಲ್ಲದೆ ಅವಳು ಒಂದು ಸ್ಕೂಟಿಯನ್ನ ತಗೊಳ್ಳೋದಕ್ಕಾಗಿ ಸ್ವಲ್ಪ ಹಣವನ್ನವೇ ಕೂಡಿ ಮಾಡಿಕೋತಿದ್ಲು. ಸೊ ನಾನು ಫ್ರೆಂಡ್ ಆಗಿರೋದ್ರಿಂದ ಅವಳಿಗೆ ಹೆಲ್ಪ್ ಅನ್ನ ಮಾಡೋಣ ಅಂತ ಸ್ವಲ್ಪ ಹಣವನ್ನವೇ ಕೂಡ ಕೊಟ್ಟು ಹೆಲ್ಪ್ ಅನ್ನ ಮಾಡಿ ಸ್ಕೂಟಿಯನ್ನ ಕೊಡ್ಸಿದೆ ಅನ್ನೋದಾಗಿನವೇ ಹೇಳ್ಕೊತಾನೆ. ಇದನ್ನೆಲ್ಲ ಕೇಳುವ ಪೊಲೀಸು ಸರಿ ಓಕೆ ಈ ಮಾರಿಚಿಕ ಅನ್ನುವ ಹುಡುಗಿ ನಿನ್ಗೆ ಗೊತ್ತಾ, ಅವಳ ಬಗ್ಗೆ ಹೇಳು ಅಂತ ಕೇಳ್ಬೇಕಾದ್ರೆ ಅದನ್ನ ಕೇಳುವ ಸಂಜು ನನ್ಗೆ ಯಾವ್ದೇ ರೀತಿ ಮಾರಿಚಿಕ ಅನ್ನುವ ಹುಡುಗಿ ಗೊತ್ತಿಲ್ಲ, ಅಂಡ್ ಅವಾಗಿಂದ ಯಾಕೆ ಮಾರಿಚಿಕ ಅನ್ನೋದಾಗಿ ಹಿಡ್ಕೊಂಡಿದ್ದೀರಾ, ಅವಳ ಬಗ್ಗೆ ನನ್ಗೆ ಏನವೇ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಆ ಪೊಲೀಸು ಏನಪ್ಪ ನೀನು ಅವಳು ಗೊತ್ತೇ ಇಲ್ಲ ಅನ್ನೋದಾಗಿ ಹೇಳ್ಕೊತಿದ್ಯಾ, ಅವಳ ಜೊತೆ ನಿನ್ನ ಮದ್ವೆ ಕೂಡ ಆಗಿದ್ಯೋ ಅಂತಲ್ಲ ಅಂತ ಕೇಳ್ಬೇಕಾದ್ರೆ ಇಲ್ಲ ಸರ್ ಆ ಹುಡುಗಿ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ಇನ್ನು ಅವಳ ಜೊತೆ ನಾನು ಮದ್ವೆನ ಆಗೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಹೇಳ್ಕೊತಾನೆ.
ಸೊ ಸರಿ ಓಕೆ ಅನ್ನೋದಾಗಿ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ನಮ್ಮ ವೆಂಕಟಲಕ್ಷ್ಮಿ ಹತ್ರಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಈ ಕಡೆ ನಮ್ಮ ವೆಂಕಟಲಕ್ಷ್ಮಿಯನ್ನ ನೋಡ್ಬೇಕಾದ್ರೆ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಅನ್ನ ಮಾಡ್ತಿದ್ದಾಳೆ. ಅಂದ್ರೆ ಒಂದು ಜಾಗದಲ್ಲಿ ಕುಳಿತುಕೊಂಡು ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಅಂದ್ರೆ ಕೂಡ ಯಾರು ಇದಾರೆ ಅನ್ನುವ ರೀತಿಯಾಗಿನೇ ಒಬ್ಬೊಬ್ಬಳೆ ಮಾತಾಡ್ತಾ ಇದ್ದಾಳೆ. ಸೊ ಇದನ್ನ ನೋಡುವ ಪೊಲೀಸಿನವರಿಗೆ ಕೂಡ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ತಿದಾಗಿನೇ ಕೌನ್ಸಿಲಿಂಗ್ ಅನ್ನ ಕೊಡ್ಸೋದಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಅದೇ ರೀತಿ ಒಬ್ಬ ಸೈಕ್ಯಾಟ್ರಿಸ್ಟ್ ಕೂಡ ಇವಳ ಹತ್ರ ತುಂಬಾನೇ ಕ್ವಶನ್ ಗಳನ್ನ ಕೇಳಿ ಎನ್ಕ್ವೈರಿಯನ್ನ ಮಾಡಿ ಆ ಪ್ರೊಸೆಸ್ ಅನ್ನ ಮುಗಿಸಿ ಬಂದು ಈ ಪೊಲೀಸ್ ಅವರ ಹತ್ರ ಒಂದು ವಿಷಯವನ್ನ ಹೇಳ್ಕೊತಾರೆ. ನೋಡಿ, ವೆಂಕಟಲಕ್ಷ್ಮಿ ಒಂದು ಮೆಂಟಲ್ ಡಿಸಾರ್ಡರ್ ನಿಂದ ಬಳಲ್ತಾ ಇದ್ದಾಳೆ. ಅಂದ್ರೆ ಇವಳು ರಿಯಾಲಿಟಿಯಲ್ಲಿ ಬದುಕೋದಕ್ಕಿಂತ ಇಲ್ಯೂಷನ್ ಅಲ್ಲಿ ಜಾಸ್ತಿ ಆಗಿನೇ ಬದುಕ್ತಾ ಇರೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳ ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಅಂದ್ರೆ ಕೂಡ ಯಾರೋ ಇದಾರೆ ಅನ್ನುವ ರೀತಿಯಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವರ ಹತ್ರ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಕಾರಣ ಬೇರೆ ಏನವೇ ಅಲ್ಲ, ಅವಳು ನಿಜವಾಗ್ಲೂ ಸಂಜು ಅವನನ್ನ ಪ್ರೀತಿಯನ್ನ ಮಾಡಿ ಬಂದಿದ್ದಾಳೆ. ಬಟ್ ಆದ್ರೆ ಸಂಜು ವೆಂಕಟಲಕ್ಷ್ಮಿಯನ್ನ ರಿಜೆಕ್ಟ್ ಅನ್ನ ಮಾಡಿದಾನೆ ಅಲ್ವಾ, ಆದ್ರಿಂದ ಅವಳ ಪ್ರೀತಿ ದುಃಖವಾಗಿನೇ ಕನ್ವರ್ಟ್ ಆಗಿದೆ. ಬಟ್ ಆದ್ರೆ ಆ ದುಃಖವನ್ನ ಅವಳ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗ್ದಿರೋದ್ರಿಂದ ಅವಳ ಬ್ರೈನು ಒಂದು ಇಲ್ಯೂಷನ್ ನ ಒಳಗಡೆಗಾಗಿನೇ ಸಿಕ್ಕಾಕೊಂಡಿದೆ. ಅಂದ್ರೆ ನಾವು ನೋಡೋದಕ್ಕೆ ಚೆನ್ನಾಗಿಲ್ಲ, ನಮ್ಮ ಹತ್ರ ಹಣ ಕೂಡ ಇಲ್ಲ, ಅದಕ್ಕಾಗಿನೇ ಇವನು ನಮ್ಮನ್ನ ರಿಜೆಕ್ಟ್ ಅನ್ನ ಮಾಡಿದಾನೆ ಅಂತ ಯೋಚಿಸ್ಬೇಕಾದ್ರೆ ಅವಳ ಬ್ರೈನು ಮರೀಚಿಕ ಅನ್ನುವ ಒಂದು ಎಕ್ಸಾಕ್ಟ್ ಆಗಿರುವ ಹುಡುಗಿಯನ್ನ ಫಾರ್ಮೇಟ್ ಅನ್ನ ಮಾಡಿಕೊಟ್ಟಿದೆ. ಅಂದ್ರೆ ಅವಳು ನೋಡೋದಿಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದ್ದಾಳೆ ಅಲ್ವಾ. ಸೊ ಅವಳಿಗೋಸ್ಕರ ಈ ಸಂಜು ನಮ್ಮನ್ನ ರಿಜೆಕ್ಟ್ ಅನ್ನ ಮಾಡ್ದ ಅನ್ನೋದಾಗಿ ಸಮಾಧಾನವನ್ನ ಮಾಡಿದೆ. ಅಂಡ್ ಅದು ಅಲ್ಲದೆ ಇವಳ ಲವ್ ಅನ್ನ ಒಪ್ಕೊಳ್ತೀರಾ ಸಂಜು ರಿಜೆಕ್ಟ್ ಅನ್ನ ಮಾಡಿರೋದ್ರಿಂದ ಅದೇ ರೀತಿಯಾಗಿ ಮರೀಚಿಕ ಅನ್ನುವ ಒಂದು ಹುಡುಗಿ ಕೂಡ ಹಣದ ಆಸೆಗೋಸ್ಕರ ಇವನಿಗೆ ಮೋಸವನ್ನ ಮಾಡಿ ಇವನ ಕಥೆಯನ್ನ ಮುಗಿಸಿರೋದಾಗಿನ ಇಮ್ಯಾಜಿನೇಷನ್ ಅನ್ನ ಮಾಡಿದೆ ಅನ್ನೋದಾಗಿ ಎಲ್ಲಾ ವಿಷಯಗಳನ್ನ ಹೇಳ್ಕೊಬೇಕಾದ್ರೆ ಇದನ್ನ ಕೇಳುವಂತ ಪೊಲೀಸ್ ಹಾಗಿದ್ರೆ ವೆಂಕಟಲಕ್ಷ್ಮಿಯ ಮೆಂಟಲ್ ಹೆಲ್ತ್ ಹಾಳಾಗಿರೋದ್ರಿಂದ ಅವಳಿಗೆ ಕೌನ್ಸೆಲಿಂಗ್ ಗಳನ್ನ ಕೊಡಿಸಿ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅನ್ನೋದಾಗಿನೇ ಯೋಚನೆಯನ್ನ ಮಾಡ್ತಾನೆ. ಈ ಕಡೆ ನಮ್ಮ ಸಂಜುವನ್ನ ನೋಡ್ಬೇಕಾದ್ರೆ ಅವನು ತುಂಬಾನೇ ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ನಾನು ಇವಳನ್ನ ನಾರ್ಮಲ್ ಆಗಿ ರಿಜೆಕ್ಟ್ ಅನ್ನ ಮಾಡ್ದೆ ಅಷ್ಟೇ, ಬಟ್ ಆದ್ರೆ ಇವಾಗಿನ ಕಾಲದಲ್ಲಿ ರಿಜೆಕ್ಟ್ ಬಂದಿದೆ ಅಂದ್ರೆ ಮಾರನೇ ದಿನಾನೇ ಬೇರೆಯವ್ರನ್ನ ಹುಡುಕೋತಾರೆ ಅಲ್ವಾ. ಆದ್ರೆ ಇವಳನ್ನ ನೋಡ್ಬೇಕಾದ್ರೆ ನಾನು ರಿಜೆಕ್ಟ್ ಅನ್ನ ಮಾಡಿದ್ರೆ ಕೂಡ ನನ್ನನ್ನ ಈ ಮಟ್ಟಿಗೆ ಪ್ರೀತಿಯನ್ನ ಮಾಡಿ ಬರ್ತಾ ಇದ್ದಾಳೆ. ಸೊ ಇವಳ ಪರಿಸ್ಥಿತಿಗೆ ನಾನೇ ಕಾರಣ ಆಗಿರೋದ್ರಿಂದ ಇವಳು ಎಲ್ಲಿವರೆಗೂ ಹುಷಾರೋಗೋದಿಲ್ವೋ ಅಲ್ಲಿವರೆಗೂ ಇವಳನ್ನ ನಾನೇನೆ ನೋಡ್ಕೊಂಡು ಬರ್ತೀನಿ. ಆ ನಂತರ ಇವಳು ಸರಿ ಹೋದ್ಮೇಲೆ ಇವಳನ್ನೇ ಮದ್ವೆನವೇ ಕೂಡ ಮಾಡ್ಕೋತೀನಿ ಅನ್ನೋದಾಗಿನೇ ಹೇಳ್ತಾನೆ. ಅಂದ್ರೆ ಫೈನಲಿ ನಮ್ಮ ವೆಂಕಟಲಕ್ಷ್ಮಿಯ ಪ್ರೀತಿಯನ್ನವೇ ಕೂಡ ಅರ್ಥವನ್ನ ಮಾಡ್ಕೊಂಡು ಅವಳನ್ನ ಮದ್ವೆ ಆಗೋದಿಕ್ಕೆ ಒಪ್ಪಿದಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ವೆಂಕಟಲಕ್ಷ್ಮಿಯನ್ನ ಚೆನ್ನಾಗಿನೇ ನೋಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾನೆ. ಹಾಗೆ ಅದರ ಜೊತೆಗೆ ಇವಳ ಮೇಕ್ ಓವರ್ ಅನ್ನವೇ ಕೂಡ ಮಾಡ್ಬೇಕು ಅಂತ ಅವಳ ಕನ್ನಡಕವನ್ನ ತೆಗೆದು ಹಾಕಿ ಲೆನ್ಸ್ ಅನ್ನ ಹಾಕಿ ಕೊಡ್ತಾನೆ. ಅಂಡ್ ಅದು ಅಲ್ಲದೆ ಅವಳ ಹೇರ್ ಸ್ಟೈಲು, ಹಲ್ಲಿಗೆ ಹಾಕಿರುವ ಕ್ಲಿಪ್ ಎಲ್ಲವನ್ನವೇ ಕೂಡ ತೆಗೆದು ಹಾಕಿ ಇವಳನ್ನ ಫುಲ್ಲು ಮಾಡರ್ನ್ ಹುಡುಗಿಯನ್ನಾಗಿನೇ ಕನ್ವರ್ಟ್ ಅನ್ನ ಮಾಡ್ತಾನೆ. ಅಂಡ್ ನಮ್ಮ ವೆಂಕಟಲಕ್ಷ್ಮಿನವೇ ಕೂಡ ಇವಾಗ ಮಾಸ್ ಆಗಿರುವ ಹೀರೋಯಿನ್ ಹಾಗೇನೆ ಕಾಣಿಸ್ತಾ ಇದ್ದಾಳೆ. ಸೊ ಫೈನಲಿ ಇವರು ನೆಮ್ಮದಿಯಾಗಿ ಬದುಕೋದಿಕ್ಕಾಗಿನವೇ ಕೂಡ ಶುರುವನ್ನ ಮಾಡ್ಕೊಂಡು ಒಂದು ದಿನ ಮದ್ವೆ ಕೂಡ ಆಗೋಣ ಅನ್ನೋದಾಗಿ ಅದರ ಕಡೆಗೆ ಮಾತನ್ನವೇ ಆಡ್ತಾರೆ. ನಂತರ ಇವರಿಬ್ಬರವೇ ಹೊರಗಡೆ ಸುತ್ತಾಡೋಣ ಅಂತ ಕಾರಿನಲ್ಲಿ ಬರ್ತಿರ್ಬೇಕಾದ್ರೆ ಕತ್ತಲೆ ಟೈಮ್ ನಲ್ಲಿ ನಮ್ಮ ಸಂಜು ಕಾರನ್ನ ನಿಲ್ಲಿಸಿ ಸುಸುವನ್ನ ಮಾಡ್ತೀನಿ ಅಂತ ಹೊರಗಡೆಗಾಗಿನೇ ಬರ್ತಾನೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿ ಕೂಡ ಕಾರನ್ನ ಇಳಿದು ಬಂದು ನಾನು ನಿನ್ಗೆ ಹೆಲ್ಪ್ ಅನ್ನ ಮಾಡಿಕೊಳ್ಳ ಅನ್ನೋದಾಗಿ ಅವನ ಹತ್ರಕ್ಕಾಗಿನೇ ಬಂದು ನೋಡ್ತಿರ್ತಾಳೆ. ಅಂದ್ರೆ ರೊಮ್ಯಾನ್ಸ್ ಅನ್ನ ಮಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಇವಾಗ ಸಂಜು ಏನನ್ನ ಹೇಳ್ಕೊತಾನೆ ಅಂದ್ರೆ ನೀನು ಏನಕ್ಕಾಗಿ ಇಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಅನ್ನ ಮಾಡ್ತಿದ್ಯಾ, ಅಂಡ್ ಅದು ಅಲ್ಲದೆ ನನ್ಗೆ ಮರೀಚಿಕ ತುಂಬಾನೇ ನೆನಪಾಗಿನೇ ಕಾಡ್ತಾ ಇದ್ದಾಳೆ ಅನ್ನೋದಾಗಿ ಹೇಳ್ಕೊಬಿಡ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ಎಷ್ಟೆಲ್ಲ ಕೋಪ ಬರುತ್ತೆ ಅಂದ್ರೆ ನೀನು ಅವಳನ್ನ ಸಂಪೂರ್ಣವಾಗಿ ಮರಿತೀನಿ ಅಂತ ನನ್ಗೆ ಮಾತನ್ನ ಕೊಟ್ಟಿದ್ಯಲ್ವಾ, ಬಟ್ ಆದ್ರೆ ಇವಾಗ ಅವಳನ್ನ ಏನಕ್ಕಾಗಿ ನೆನಪನ್ನ ಮಾಡ್ಕೋತಿದ್ಯಾ ಅನ್ನೋದಾಗಿನೇ ಕೇಳ್ತಾಳೆ. ಅಂದ್ರೆ ಇವಾಗ ಕೊಡ್ತಾರೆ ನೋಡಿ ನಮ್ಗೆ ಒಂದು ಮಾಸ್ ಆಗಿರುವ ಟ್ವಿಸ್ಟ್ ಅನ್ನ. ಅಂದ್ರೆ ಮರೀಚಿಕ ನಮ್ಮ ವೆಂಕಟಲಕ್ಷ್ಮಿಯ ಒಂದು ಇಮ್ಯಾಜಿನೇಷನ್ ಮಾತ್ರವಲ್ಲ, ಅಂದ್ರೆ ಇಲ್ಲಿವರೆಗೂ ನಾವು ಯಾವ ಸ್ಟೋರಿಯನ್ನ ನೋಡಿ ಬಂದಿದೀವೋ ಅದೇ ರೀತಿಯಾಗಿ ಆ ಮರೀಚಿಕ ಇಂಡಿಯಾಗೆ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಕ್ಕಾಗಿನೇ ಬಂದಿರೋಳು. ಆ ನಂತರ ಈ ಸಂಜು ಕೂಡ ಮರೀಚಿಕ ಅವಳನ್ನ ಪ್ರೀತಿಯನ್ನ ಮಾಡಿ ಇಬ್ಬರವೇ ಕೂಡ ಮದುವೆಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ನಾವು ನೋಡಿರೋದು ಈ ಮರೀಚಿಕ ಸಂಜುವಿನ ಆಸ್ತಿಯನ್ನ ಲಪ್ಟಾಯಿಸೋದಕ್ಕಾಗಿ ಮೋಸವನ್ನ ಮಾಡಿ ಅವನನ್ನ ಮದುವೆಯನ್ನ ಆಗಿದ್ಲು ಅನ್ನೋದಾಗಿ ಅಲ್ವಾ. ಬಟ್ ಆದ್ರೆ ಇವಾಗ ಪೂರ್ತಿಯಾದ ಕಥೆನೆ ಉಲ್ಟಾವಾಗುತ್ತೆ ನೋಡಿ. ಅಂದ್ರೆ ನಮ್ಮ ಮರೀಚಿಕ ಅವಳ ಹತ್ರ ಕೋಟಿ ಕೋಟಿ ಬೆಲೆ ಬಾಳುವಂತಹ ಪ್ರಾಪರ್ಟಿಗಳಿತ್ತು ಅಲ್ವಾ, ಅದ್ರ ಬಗ್ಗೆ ನಮ್ಮ ಸಂಜುವಿಗೆ ಗೊತ್ತಾಗ್ಬೇಕಾದ್ರೆ ಆ ಆಸ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಮರೀಚಿಕ ಅವಳನ್ನ ಪ್ರೀತಿ ಮಾಡುವ ನೆಪದಲ್ಲಿ ಮದುವೆಯನ್ನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಹಣದ ಆಸೆಗೆ ಬಿದ್ದು ಪ್ರೀತಿಯನ್ನ ಮಾಡಿ ಮದ್ವೆಯನ್ನ ಆಗಿರೋದು ಬೇರೆ ಯಾರಿಗೂ ಅಲ್ಲ, ಈ ಸಂಜುನೇ. ಸೊ ಹಣಕ್ಕಾಗಿನೇ ಮೋಸವನ್ನ ಮಾಡಿ ಮದ್ವೆಯನ್ನ ಮಾಡ್ಕೊಂಡಿದ್ದಾನೆ ಅಂತ ನಮ್ಮ ವೆಂಕಟಲಕ್ಷ್ಮಿಗೆ ಗೊತ್ತಾಗುತ್ತೆ. ಸೊ ಇವಳು ಪಟ್ ಅಂತ ಮರೀಚಿಕ ಅವಳಿಗೆ ಕೋಳನ್ನ ಮಾಡಿ ನಡೆದಿರುವ ಎಲ್ಲಾ ವಿಷಯವನ್ನ ಹೇಳ್ಕೊತಾಳೆ. ಆದ್ರೆ ನಮ್ಮ ವೆಂಕಟಲಕ್ಷ್ಮಿ ಪೊಲೀಸ್ ಅವರ ಹತ್ರ ಯಾವ ಸ್ಟೋರಿಯನ್ನ ಹೇಳ್ಕೊಂಡಿದ್ದಾಳೋ ಅದು ಎಕ್ಸಾಕ್ಟ್ ಆಗಿ ನಡೆದಿದೆ, ಬಟ್ ಆದ್ರೆ ಉಲ್ಟಾ ನಡೆದಿದೆ ಅಷ್ಟೇ. ಅಂಡ್ ಅದು ಅಲ್ಲದೆ ಈ ಮರೀಚಿಕ ಪ್ರಾಪರ್ಟಿಯನ್ನ ಸೇಲ್ ಮಾಡಿ ವಾಪಸ್ಸು ಫಾರಿನ್ ಗೆ ಹೋಗೋದಿಕ್ಕಾಗಿ ನೋಡ್ತಿದ್ಲು ಅಲ್ವಾ, ಆ ರೀತಿ ಇವಳು ಎಲ್ಲಾ ಪ್ರಾಪರ್ಟಿಯನ್ನ ತಗೊಂಡು ಫಾರಿನ್ ಗೆ ಹೊರಟೋಗ್ಬಿಟ್ರೆ
ನಾವು ಇಷ್ಟೆಲ್ಲ ಕಷ್ಟವನ್ನ ಪಟ್ಟಿರೋದು ಎಲ್ಲನವೇ ವ್ಯರ್ಥವಾಗ್ಬಿಡುತ್ತೆ ಅಂತ ಯೋಚಿಸಿ ಈ ಸಂಜು ಅವನ ಫ್ರೆಂಡ್ಗಳನ್ನ ಕರೆಸಿ ಮರೀಚಿಕ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾನೆ. ಅಂಡ್ ಅದೇ ರೀತಿ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ರಕ್ತವನ್ನ ಕಚ್ಕೊಂಡು ಕೆಳಗಡೆಗಾಗಿ ಬಿದ್ದೋಗ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ವೆಂಕಟಲಕ್ಷ್ಮಿ ಈ ಜಾಗಕ್ಕಾಗಿನೇ ಓಡಿ ಬಂದಿರ್ತಾಳೆ. ಆದ್ರೆ ಇವಳು ಸತ್ತು ಬಿದ್ದಿರೋದನ್ನ ನೋಡುವ ಸಂಜು ಮತ್ತೆ ಫ್ರೆಂಡ್ಸ್ ಗಳು ಎಲ್ಲರಿಗೂ ಕೂಡ ಓಡಿ ಹೋಗಿದ್ದಾರೆ. ಸೊ ನಮ್ಮ ವೆಂಕಟಲಕ್ಷ್ಮಿ ಅವಳನ್ನ ಬದುಕಿಸೋದಕ್ಕಾಗಿ ತುಂಬಾನೇ ಕಷ್ಟವನ್ನ ಪಡ್ತಿರ್ಬೇಕಾದ್ರೆ ಹೆದರ್ಕೊಳ್ಳುವ ಸಂಜು ವಾಪಸ್ ಇವರ ಹತ್ರಕ್ಕಾಗಿನೇ ಬಂದು ನೋಡ್ತಾನೆ. ಅಂಡ್ ನಮ್ಮ ವೆಂಕಟಲಕ್ಷ್ಮಿ ಅಳ್ತಿರೋದನ್ನ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಅವಳು ಪೂರ್ತಿಯಾಗಿ ತೀರೋಗಿದ್ದಾಳೆ ಅಂತ. ಬಟ್ ಆದ್ರೆ ನಮ್ಮ ವೆಂಕಟಲಕ್ಷ್ಮಿಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಅಂದ್ರೆ ಹೇಗಿದ್ರೆ ಇವಾಗ ಈ ಮರೀಚಿಕ ತೀರಿ ಹೋಗಿದ್ದಾಳೆ ಅಲ್ವಾ, ಇವಾಗ ನಮ್ಮ ಪ್ರೀತಿಯನ್ನಾದ್ರೂ ನಾವು ಕಾಪಾಡ್ಕೊಳ್ಳೋಣ ಅಂತ ನನ್ನನ್ನ ಮದ್ವೆ ಆದ್ರೆ ನೀನು ಮಾಡಿರುವ ಮರ್ಡರ್ ಇಂದ ಹೊರಗಡೆಗಾಗಿನೇ ಕರ್ಕೊಂಡು ಬರ್ತೀನಿ ಅಂತ ಡೀಲ್ ಅನ್ನ ಮಾಡ್ಕೋತಾಳೆ. ಅಂದ್ರೆ ಇವಾಗ ನೀನು ಯಾವ ಕೆಲ್ಸವನ್ನ ಮಾಡಿದ್ಯೋ ಆ ಕೆಲ್ಸವನ್ನ ಮರೀಚಿಕ ಅವಳು ಮಾಡಿದಾಳೆ ಅಂತ ಪೊಲೀಸ್ ಅವರ ಹತ್ರಕ್ಕೆ ಹೋಗಿ ನಾನು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತೀನಿ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಈ ಬಾಡಿಯನ್ನ ಬೇರೆ ಕಡೆಗೆ ಸಾಗಿಸಿ ಇವಳು ಇಂಡಿಯಾಗೆ ಬಂದಿದ್ದಾಳೆ ಅನ್ನೋದಕ್ಕೆ ಎಲ್ಲಾ ಸಾಕ್ಷ್ಯನವೇ ಕೂಡ ನಾಶವನ್ನ ಮಾಡ್ಬಿಡೋಣ ಅಂತ ಹೇಳ್ಕೊತಾಳೆ. ಆ ನಂತರ ನನ್ಗೆ ತಲೆಯೆಲ್ಲ ಕೆಟ್ಟೋಗಿ ಮೆಂಟಲ್ ಆಗಿನೇ ಅನ್ಸ್ಟೇಬಲ್ ಆಗಿದ್ದೀನಿ ಅನ್ನೋದಾಗಿ ಸಾಬೀತನ ಮಾಡೋಣ. ಅಷ್ಟು ಹೊತ್ತಿಗೆ ನೀನು ಈ ಮರೀಚಿಕ ಅವಳನ್ನ ಸಂಪೂರ್ಣವಾಗಿನೇ ಮರೆತು ಹೋಗು. ಆ ನಂತರ ನಾವಿಬ್ಬರುವೆ ಮದುವೆಯಾಗಿ ಒಂದು ಒಳ್ಳೆ ಲೈಫ್ ಅನ್ನ ಶುರು ಮಾಡೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟಿನಲ್ಲಿ ನಮ್ಗೆ ತೋರಿಸ್ಬೇಕಾದ್ರೆ ಇವಾಗ ನಮ್ಮ ಸಂಜುಗೆ ಇವನು ಮಾಡಿರುವ ತಪ್ಪು ಮತ್ತೆ ಮತ್ತೆ ನೆನ್ಪಾಗಿ ಗಿಲ್ಟು ಶುರುವಾಗುತ್ತೆ. ಅಂದ್ರೆ ನಾವು ಅವಳ ಆಸ್ತಿಗೋಸ್ಕರ ಅವಳ ಪ್ರಾಣವನ್ನೇ ತೆಗೆದು ಹಾಕ್ಬಿಟ್ಟಿದೀನಿ. ಅಂಡ್ ಅದು ಅಲ್ಲದೆ ಅದನ್ನ ಮುಚ್ಚಾಕೋದಿಕ್ಕೆ ಒಂದು ಡ್ರಾಮಾವನ್ನೇ ಮಾಡಿ ಹಾಕಿದೀವಿ ಅನ್ನೋದಾಗಿ ಅವಳನ್ನ ತುಂಬಾನೇ ನೆನಪನ್ನ ಮಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿ ಒಂದು ದಿನ ಇವನು ಕಾರನ್ನ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಕಾರಿನ ಒಳಗಡೆ ಮತ್ತೆ ಕಾರಿನ ಮುಂದಗಡೆಗೆ ಮರೀಚಿಕ ಅವಳ ಫೇಸು ಮತ್ತೆ ಅವಳ ಆತ್ಮ ಬರೋದಾಗಿನೇ ಕಾಣಿಸುತ್ತೆ. ಅಂದ್ರೆ ಆ ಮರೀಚಿಕ ಸತ್ತು ಹೋಗಿರೋದ್ರಿಂದ ಇವಾಗ ಆತ್ಮವಾಗಿ ನಮ್ಮ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಬಂದಿದ್ದಾಳೆ ಅನ್ನೋದಾಗಿನೇ ತಿಳ್ಕೊತಾನೆ. ಅಂಡ್ ಅದೇ ರೀತಿ ಒಂದು ದಿನ ನಮ್ಮ ವೆಂಕಟಲಕ್ಷ್ಮಿಯನ್ನ ಅವಳ ಮನೆಗಾಗಿನೇ ಡ್ರಾಪ್ ಅನ್ನ ಮಾಡಿ ಇವನ ಗೆಸ್ಟ್ ಹೌಸ್ ನ ಕಡೆಗೆ ಇವನು ಬರ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಬಿಳಿ ಬಟ್ಟೆಯನ್ನ ಹಾಕೊಂಡಿರುವ ನಮ್ಮ ಮರೀಚಿಕ ಇವನ ಕಾರಿನ ಮುಂದಕ್ಕಾಗಿನೇ ಬಂದು ನಿಂತಿರ್ತಾಳೆ. ಇದನ್ನ ನೋಡುವ ಸಂಜು ತುಂಬಾನೇ ಭಯವನ್ನ ಪಡ್ಕೊಂಡು ಕಾರನ್ನ ತಿರುಗಿಸ್ಬೇಕಾದ್ರೆ ಡಿವೈಡರ್ಗೆ ಬಂದು ಡ್ಯಾಶ್ ಅನ್ನ ಮಾಡ್ಕೊಂಡು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇವನು ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಇವನು ಕಂಡಿರೋದು ಒಂದು ಕನಸು. ಅಂಡ್ ಇವಾಗ ಇವನು ಪಕ್ಕಕ್ಕೆ ತಿರುಗಿ ನೋಡ್ಬೇಕಾದ್ರೆ ಸೋಫಾದ ಮೇಲ್ಗಡೆ ಮರೀಚಿಕ ಬಂದು ಕುಳಿತಿದ್ದಾಳೆ. ಅಂಡ್ ಅವಳು ಅಳ್ಕೊಂಡು ನಾನು ಯಾವ ತಪ್ಪನ ಮಾಡಿರೋದಿಕ್ಕೆ ನನ್ನ ಕಥೆಯನ್ನ ಮುಗಿಸಿದ್ರಿ ಅನ್ನೋದಾಗಿ ಕೇಳ್ತಿರ್ತಾಳೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಸಂಜು ಇನ್ನವೇ ಕೂಡ ಭಯವನ್ನ ಪಡ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಡೇ ಆಗ್ತಿದಾಗೇನೆ ನಮ್ಮ ಸಂಜು ಸೀದಾ ವೆಂಕಟಲಕ್ಷ್ಮಿ ಹತ್ರಕ್ಕಾಗಿನೇ ಬಂದು ನನ್ಗೆ ಮರೀಚಿಕ ಅವಳ ಆತ್ಮ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಮತ್ತೆ ಬಂದು ಕಾಡ್ತಾ ಇದೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಇದನ್ನ ಕೇಳಿವ ನಮ್ಮ ವೆಂಕಟಲಕ್ಷ್ಮಿ ನಗಾಡ್ಕೊಂಡೆ ನೀನು ಅವಳನ್ನ ಮರೆಯೋದಕ್ಕೆ ಆಗಿಲ್ಲ ಅನ್ಸುತ್ತೆ, ಅದಕ್ಕಾಗಿನೇ ಈ ರೀತಿ ಇಲ್ಯೂಷನ್ ಬರ್ತಾ ಇದೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದೇ ರೀತಿಯಾಗಿ ಒಂದು ದಿನ ನಮ್ಮ ವೆಂಕಟಲಕ್ಷ್ಮಿ ಸೂಪರ್ ಮಾರ್ಕೆಟ್ಗೆ ಬಂದು ಶಾಪಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಮರೀಚಿಕ ಅವಳ ಆತ್ಮ ಇವಳಿಗೆ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ. ಅಂಡ್ ಭಯವನ್ನ ಪಡ್ಕೊಳ್ಳುವ ನಮ್ಮ ವೆಂಕಟಲಕ್ಷ್ಮಿ ಮತ್ತೆ ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಮರೀಚಿಕ ಅವಳ ಆತ್ಮ ಕಾಣಿಸ್ಕೊಳ್ಳೋದಿಲ್ಲ. ಸೊ ಫಟ್ ಅಂತ ಸಂಜೀವಿನ ಹತ್ರಕ್ಕಾಗಿನೇ ಬಂದು ನಾನುವೇ ಕೂಡ ಮರೀಚಿಕ ಅವಳ ಆತ್ಮವನ್ನೇ ನೋಡಿದೀನಿ, ನಮ್ಮ ವಿರುದ್ಧವಾಗಿ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಮತ್ತೆ ಬಂದಿದ್ದಾಳೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ಸಂಜು ಕೂಡ ನಾನು ಹೇಳಿದ್ರೆ ಇಲ್ಯೂಷನ್ ಅಂತ ಹೇಳಿದೆ ಅಲ್ವಾ, ಇವಾಗ ನಿನ್ಗುರವೇ ಅರ್ಥವಾಯ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ನೆಕ್ಸ್ಟ್ ನಮ್ಮ ವೆಂಕಟಲಕ್ಷ್ಮಿಯನ್ನ ಕರ್ಕೊಂಡು ಸೀದಾ ಇವನ ಮನೆಗಾಗಿನೇ ಬಂದು ಮರೀಚಿಕ ಅವಳ ಆತ್ಮ ಯಾವ ಸೋಫಾ ಮೇಲೆ ಕುಳಿತಿತ್ತು ಅನ್ನೋದಾಗಿ ತೋರ್ಸೋದಿಕ್ಕಾಗಿ ಕರ್ಕೊಂಡು ಬರ್ತಾನೆ. ಅಂಡ್ ಇಬ್ಬರವೇ ಕೂಡ ಈ ವಿಷಯದ ಬಗ್ಗೆ ಯೋಚನೆಯನ್ನ ಮಾಡ್ಕೊಂಡು ಕುಳಿತಿರ್ಬೇಕಾದ್ರೆ ಇವಾಗ ಕೊಡ್ತಾರೆ ನೋಡಿ ಮತ್ತೊಂದು ಭಯಂಕರವಾದ ಟ್ವಿಸ್ಟ್ ಅನ್ನ. ಅಂದ್ರೆ ನಮ್ಮ ಮರೀಚಿಕ ಅವಳ ಆತ್ಮ ಒಳಗಡೆಗಾಗಿನೇ ಎಂಟ್ರಿಯನ್ನ ಕೊಟ್ಕೊಂಡು ಬರುತ್ತೆ. ಅಂಡ್ ಸೀದಾ ಸಂಜು ಅವನ ಹತ್ರಕ್ಕಾಗಿನೇ ಬಂದು ನಾವಿಬ್ಬರವೇ ಮತ್ತೆ ಮದುವೆಯನ್ನ ಮಾಡ್ಕೊಳ್ಳೋಣ್ವಾ ಅನ್ನೋದಾಗಿನೇ ಕೇಳುತ್ತೆ. ಅಂಡ್ ಅದು ಅಲ್ಲದೆ ಮರೀಚಿಕ ಇವಾಗ ಎಷ್ಟರ ಮಟ್ಟಿಗೆ ಕೋಪವನ್ನ ಮಾಡ್ಕೊಂಡಿದ್ದಾಳೆ ಅಂದ್ರೆ ಈ ಸಂಜು ಮಾಡಿರುವ ತಪ್ಪಿಗೆ ಸೀದಾ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಫೈನಲಿ ಅವನ ಕಥೆಯನ್ನ ಮುಗಿಸಿ ಆಗ್ಬಿಡ್ತಾಳೆ. ಇದನ್ನೆಲ್ಲ ನೋಡುವ ನಮ್ಮ ವೆಂಕಟಲಕ್ಷ್ಮಿ ಕಥೆಯನ್ನ ನೋಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ತುಂಬಾನೇ ಭಯವನ್ನ ಪಟ್ಕೊಂಡು ಸೀದಾ ಜಾಗವನ್ನ ಬಿಟ್ಟು ಹೊರಗಡೆಗಾಗಿನೇ ಓಡ್ಕೊಂಡು ಬರ್ತಾಳೆ. ಅಂಡ್ ಅಲ್ಲಿಂದ ಹೆದರ್ಕೊಂಡು ಪೊಲೀಸ್ ಸ್ಟೇಷನ್ ನ ಒಳಗಡೆಗಾಗಿನೇ ಕೂಡ ಬಂದು ಸರ್ ಇವಾಗ ಮರೀಚಿಕ ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದಾಳೆ. ಅಂಡ್ ಅದು ಅಲ್ಲದೆ ಸಂಜೀವಿನ ಕಥೆನವೇ ಕೂಡ ಮುಗಿಸಿ ಆಗ್ಬಿಟ್ಟಿದ್ದಾಳೆ ಅನ್ನೋದಾಗಿ ಹೇಳ್ಕೊತಾಳೆ. ಬಟ್ ಆದ್ರೆ ಪೊಲೀಸ್ನವರಿಗೆ ಇವಳ ತಲೆ ಕೆಟ್ಟೋಗಿದೆ ಅಂತ ಗೊತ್ತಿದೆ ಅಲ್ವಾ, ಸೊ ನಿನ್ನ ಟ್ರೀಟ್ಮೆಂಟ್ ಇನ್ನವೇ ಕೂಡ ಕಂಪ್ಲೀಟ್ ಆಗ್ದಿರೋದ್ರಿಂದ ಮತ್ತೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಬಂದಿದೆ ಕಣಮ್ಮ ಅನ್ನೋದಾಗಿನೇ ಹೇಳ್ತಿರ್ತಾರೆ. ಆದ್ರೆ ನಮ್ಮ ವೆಂಕಟಲಕ್ಷ್ಮಿ ಇಲ್ಲ ಸರ್ ನನ್ನ ಮಾತನ್ನ ನಂಬಿ ಅನ್ನೋದಾಗಿನೇ ಹೇಳೋದಿಕ್ಕೆ ಟ್ರೈಯನ್ನ ಮಾಡ್ತಿರ್ಬೇಕಾದ್ರೆ ಇವಾಗ ಪೊಲೀಸ್ ಅವರ ಜೊತೆ ಮತ್ತೊಂದು ಹುಡುಗಿ ಒಳಗಡೆಗಾಗಿನೇ ಬರ್ತಾಳೆ. ಸರ್ ನನ್ನ ಹೆಸರು ಬಂದು ಮರೀಚಿಕ ಅಂತ, ಅಂಡ್ ಇವಾಗ ತಾನೇ ನಾನು ಫಾರಿನ್ ಇಂದ ಈ ದೇಶಕ್ಕಾಗಿನೇ ಬಂದಿದ್ದೀನಿ, ಬಟ್ ಆದ್ರೆ ಏನಕ್ಕಾಗಿ ಇಲ್ಲಿಗೆ ಕರೆದಿದ್ದೀರಾ ಅನ್ನೋದಾಗಿನೇ ಕೇಳ್ತಾಳೆ. ಆದ್ರೆ ಇದನ್ನ ಕೇಳುವ ನಮ್ಮ ವೆಂಕಟಲಕ್ಷ್ಮಿ ಸರ್ ಅವಳು ಮನುಷ್ಯಳೆ ಅಲ್ಲ ಸರ್, ದೆವ್ವ, ಅವಳು ದೆವ್ವ,
ಅವಳ ಮಾತನ್ನ ನಂಬೇಡಿ ಅನ್ನೋದಾಗಿ ಜೋರಾಗಿ ಕೂಗಾಡ್ತಿರ್ತಾಳೆ. ಅಂಡ್ ಇದನ್ನ ಕೇಳುವಂತ ಪೊಲೀಸ್ಗಂತೂ ಆಲ್ರೆಡಿ ತಲೆ ಎಲ್ಲ ಕೆಟ್ಟೋಗಿದೆ. ಇವಾಗ ಮರೀಚಿಕಾ ಕೂಡ ಏನನ್ನ ಹೇಳ್ಕೋತಾಳೆ ಅಂದ್ರೆ, ಸರ್ ನಾನು ಹಿಂದಿನ ಸಲ ಬಂದಾಗ ಈ ವೆಂಕಟಲಕ್ಷ್ಮಿ ತುಂಬಾನೇ ಪರಿಚಯವಾಗಿದ್ಲು. ಸೊ ಅವಳಿಗೆ ಸರ್ಪ್ರೈಸ್ ಅನ್ನ ಕೊಡೋಣ ಅಂತ ಇವಾಗ ನಾನು ಮತ್ತೆ ವಾಪಸ್ ಬಂದಿದ್ದೀನಿ. ಬಟ್ ಆದ್ರೆ ಏನಿಗೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ನನ್ಗೆ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೋತಾಳೆ. ಆದ್ರೆ ಪೊಲೀಸ್ನವರಿಗೆ ವೆಂಕಟಲಕ್ಷ್ಮಿಯ ಮೆಂಟಲ್ ಹೆಲ್ತ್ ಹಾಳಾಗಿದೆ ಅಂತ ಗೊತ್ತಿದೆ ಅಲ್ವಾ. ಸರಿ ಓಕೆ ಅಮ್ಮ, ನಿನ್ಗೆ ಸಂಜೀವಿನ ಬಗ್ಗೆ ಗೊತ್ತಾ ಅಂತ ಮರೀಚಿಕಾ ಅವಳನ್ನ ಕೇಳ್ಬೇಕಾದ್ರೆ, ಇಲ್ಲ ಸರ್ ಆ ಹೆಸರಿನಲ್ಲಿ ನನ್ಗೆ ಯಾರನ್ನುವೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ಬೋರ್ಡ್ ತಲೆ ಆಗಿರುವ ಪೊಲೀಸ್ಗೆ ಏನನ್ನಾದ್ರೂ ತಗೊಂಡು ತಲೆಯನ್ನ ಚಚ್ಕೊಂಡ್ ಬಿಡೋಣ ಅನ್ನುವ ಮಟ್ಟಿಗೆ ಕನ್ಫ್ಯೂಷನ್ ಆಗುತ್ತೆ. ಸರಿ ಇವಾಗ ಸೀದಾ ಕೇಕ್ ಶಾಪ್ಗೆನೆ ಹೋಗಿ ಆ ಸಂಜೀವಿನ ಬಗ್ಗೆ ಎನ್ಕ್ವೈರಿಯನ್ನ ಮಾಡಿ ಎಲ್ಲವನ್ನ ಸಾಲ್ವ್ ಅನ್ನ ಮಾಡೋಣ ಅಂತ ಎಲ್ಲರನ್ನುವೇ ಕರ್ಕೊಂಡು ಆ ಕೇಕ್ ಶಾಪ್ ನ ಹತ್ರಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಅಲ್ಲಿ ಬಂದು ಅಕ್ಕಪಕ್ಕದಲ್ಲಿ ಇರುವ ಜನಗಳ ಹತ್ರವಾಗಿ ಈ ಸಂಜೀವಿನ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ಮುದುಕ ಸಂಜು ಸರಿಸುಮಾರು 2 ವರ್ಷಗಳ ಹಿಂದೆನೆ ಅವನು ಪ್ರೀತಿಸಿದ ಹುಡುಗಿ ಮೋಸವನ್ನ ಮಾಡ್ಬಿಡ್ಲು ಅಂತ ಸೂಸೈಡ್ ಅನ್ನ ಮಾಡ್ಕೊಂಡು ತೀರೋಗ್ಬಿಟ್ಟ ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಬೂರ್ತಲೆಯ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಯಾಕಂದ್ರೆ 2 ವರ್ಷಗಳ ಹಿಂದೆ ಆ ಸಂಜು ತೀರೋಗಿದ್ದಾನೆ ಅಂದ್ರೆ 6 ತಿಂಗಳ ಹಿಂದೆ ನಮ್ಮ ಜೊತೆಯಾಗಿ ಬಂದು ಮಾತಾಡಿರುವ ವ್ಯಕ್ತಿ ಯಾರು ಅನ್ನೋದಾಗಿ. ಅಂಡ್ ಈ ಕೇಸ್ ನಲ್ಲಿ ಇನ್ನವೇ ಕೂಡ ಎಷ್ಟು ಟ್ವಿಸ್ಟ್ ಗಳು ಬರುತ್ತೆ ಅನ್ನೋದಾಗಿ ತಲೆಯನ್ನ ಕೆಡಿಸ್ಕೊತಾನೆ. ಸೊ ಇವಾಗ ನಮ್ಮ ಮರೀಚಿಕಾ ಏನನ್ನ ಹೇಳ್ತಾಳೆ ಅಂದ್ರೆ, ಸರ್ ನೀವು ದೇವ್ರ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಈ ಪೊಲೀಸ್ ಹೌದು ನಾನು ದೇವ್ರನ್ನ ನಂಬ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಹಾಗಿದ್ರೆ ದೇವ್ರ ಮೇಲೆ ನಂಬಿಕೆ ಇದೆ ಅಂದ್ರೆ ಇವಾಗ ಬಂದಿರೋನು ದೆವ್ವ ಆಗಿರ್ಬಹುದು ಅಲ್ವಾ. ಸೊ ಪಾಸಿಬಿಲಿಟಿ ಇದೆ ಅಲ್ವಾ ಸರ್ ಅಂತ ಕೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ಕನ್ಫ್ಯೂಷನ್ ಆಗುವ ಪೊಲೀಸರೇ ಕೂಡ ಹೌದು ಇದು ನಮ್ಮ ಇಲ್ಯೂಷನ್ ಆಗಿರ್ಬಹುದು ಅಥವಾ ದೆವ್ವನೇ ಬಂದಿರಬಹುದು ಅನ್ನೋದಾಗಿನೇ ಹೇಳಿ ಇನ್ ಮುಂದೆ ಈ ಕೇಸನ್ನ ನಡ್ಸೋದಿಕ್ಕೆ ಆಗಲ್ಲ ಅಂತ ಇದನ್ನ ಕ್ಲೋಸ್ ಮಾಡೋದಿಕ್ಕಾಗಿನೇ ರೆಡಿ ಆಗ್ತಾನೆ. ಅಂಡ್ ಇವರು ಹೇಳುವ ಹಾಗೆ ಆ ಸಂಜು 2 ವರ್ಷಗಳ ಹಿಂದೆನೆ ತೀರೋಗಿದ್ದಾನೆ ಅನ್ಸುತ್ತೆ. ಬಟ್ ಆದ್ರೆ ಈ ವೆಂಕಟಲಕ್ಷ್ಮಿ ಇನ್ನವೇ ಕೂಡ ಅವನ ನೆನಪಿನಲ್ಲಿ ಬದುಕಿ ಬರ್ತಿದ್ದಾಳೆ ಅನ್ನೋದಾಗಿನೇ ತಿಳ್ಕೊತಾನೆ. ಅಂಡ್ ಫೈನಲ್ ಆಗಿ ಕೇಸನ್ನವೇ ಕೂಡ ಕ್ಲೋಸ್ ಅನ್ನ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಅಂದ್ರೆ ಈ ಸಂಜು 2 ವರ್ಷಗಳ ಹಿಂದೆನೆ ಸೂಸೈಡ್ ಅನ್ನ ಮಾಡ್ಕೊಂಡು ತೀರೋಗಿದ್ದಾನೆ ಅಂತ ಒಬ್ಬ ವ್ಯಕ್ತಿ ಹೇಳಿದ ಅಲ್ವಾ. ಅಂದ್ರೆ ನಮ್ಮ ಮರೀಚಿಕಾನೆ ಅವನಿಗೆ ದುಡ್ಡನ್ನ ಕೊಟ್ಟು ಸುಳ್ಳನ್ನ ಹೇಳ್ತಿರೋದು. ಸೊ ಇದ್ರ ಬಗ್ಗೆ ಪೊಲೀಸ್ನವರಿಗೆ ಕೂಡ ಡೌಟ್ ಗಳು ಬಂದಿರುತ್ತೆ. ಆದ್ರಿಂದ ಸಂಜೀವಿನ ಫಾದರ್ಗೆ ಡೈರೆಕ್ಟ್ ಆಗಿನೇ ಕಾಲ್ ಅನ್ನ ಮಾಡಿ ಅವನು ಏನನ್ನ ಮಾಡ್ತಾ ಇದ್ದಾನೆ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ 1 ವಾರಗಳಿಂದ ಸಂಜು ಕಾಣೆಯಾಗಿದ್ದಾನೆ ಅನ್ನುವ ವಿಷಯ ಗೊತ್ತಾಗುತ್ತೆ. ಸೊ ಈ ಪೊಲೀಸ್ಗೆ ಫೈನಲ್ ಆಗಿ ಅರ್ಥವಾಗುತ್ತೆ ನೋಡಿ, ಈ ವೆಂಕಟಲಕ್ಷ್ಮಿಯ ಮೆಂಟಲ್ ಹೆಲ್ತ್ ಯಾವುದೇ ರೀತಿ ಹಾಳಾಗಿಲ್ಲ. ಅಂಡ್ ಅವಳು ಯಾವುದೇ ಕ್ಯಾರೆಕ್ಟರ್ ಗಳನ್ನೇ ಕೂಡ ಇಮ್ಯಾಜಿನೇಷನ್ ಅನ್ನ ಮಾಡ್ಕೊಂಡಿಲ್ಲ. ಅಂಡ್ ಇವಾಗ ಆಕ್ಚುಯಲ್ ಆಗಿ ಏನ್ ತಾನೇ ನಡೆದಿದೆ ಅನ್ನೋದನ್ನ ತೋರಿಸ್ತಾರೆ ನೋಡಿ. ಅದೇ ನಮ್ಮ ಮರೀಚಿಕಾ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಕ್ಕಾಗಿ ನಮ್ಮ ದೇಶಕ್ಕೆ ಬರ್ಬೇಕಾದ್ರೆ ಇವಳ ಪ್ರಾಪರ್ಟಿ ಆಸೆಗೆ ಬೀಳುವ ಸಂಜು ಇವಳನ್ನ ಪ್ರೀತಿಯನ್ನ ಮಾಡಿ ಮದ್ವೆಯನ್ನ ಮಾಡ್ಕೋತಾನೆ. ಆ ನಂತರ ಅದನ್ನ ಕಿತ್ಕೊಳ್ಳೋದಿಕ್ಕೆ ನೋಡ್ಬೇಕಾದ್ರೆ ಮರೀಚಿಕಾ ಅವಳ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾರೆ ಅಲ್ವಾ. ನಮ್ಮ ವೆಂಕಟಲಕ್ಷ್ಮಿ ಸಂಜುವನ್ನ ಮದ್ವೆ ಆಗುವ ಆಸೆಯಿಂದ ಇವಳ ಬಾಡಿಯನ್ನ ಬೇರೆ ಕಡೆಗೆ ಬಿಸಾಕ್ ಬಿಡೋಣ ಅಂತ ಕಾಡಿನ ಒಳಗಡೆಗಾಗಿನೇ ತಂದು ಬಿಸಾಕ್ತಾರೆ. ಬಟ್ ಆದ್ರೆ ಅವಳ ಬಾಡಿ ಅಕ್ಕಪಕ್ಕದಲ್ಲಿ ಇರುವ ಜನರ ಕಣ್ಣಿಗೆ ಬೀಳೋದ್ರಿಂದ ಹತ್ರ ಬಂದು ಚೆಕ್ಕನ್ನ ಮಾಡ್ಬೇಕಾದ್ರೆ ಮರೀಚಿಕಾ ಇನ್ನವೇ ಜೀವಂತವಾಗಿರ್ತಾಳೆ. ಸೊ ಅವಳನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಮೊದಲಿನ ಹಾಗೇನೆ ಸರಿಯನ್ನ ಮಾಡ್ತಾರೆ. ಆ ನಂತರ ನಮ್ಮ ವೆಂಕಟಲಕ್ಷ್ಮಿಗೆ ಮರೀಚಿಕಾ ಇನ್ನವೇ ಕೂಡ ಬದುಕಿರೋ ವಿಷಯ ಗೊತ್ತಾಗುತ್ತೆ. ಅಂಡ್ ಅದು ಅಲ್ಲದೆ ಈ ಸಂಜು ಇಷ್ಟು ದೊಡ್ಡ ತಪ್ಪನ ಮಾಡಿರೋದ್ರಿಂದ ಮರೀಚಿಕಾ ಮತ್ತೆ ನಮ್ಮ ವೆಂಕಟಲಕ್ಷ್ಮಿ ಇಬ್ಬರವೇ ಕೂಡ ಡಿಸ್ಕಸ್ ಅನ್ನ ಮಾಡ್ಕೊಂಡು ಈ ಸಂಜುವಿನ ವಿರುದ್ಧ ರಿವೆಂಜ್ ಅನ್ನ ತಗೊಳ್ಳೋದಕ್ಕಾಗಿ ಇಬ್ಬರವೇ ಪ್ಲಾನ್ ಅನ್ನ ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಮರೀಚಿಕಾ ಸತ್ತೋಗಿ ದೆವ್ವವಾಗಿದ್ದಾಳೆ ಅಂತ ಕಥೆಯನ್ನ ಕಟ್ಟಿ ಅವನಿಗೆ ಹೆದರಿಸಿ ಅವನ ಕಥೆಯನ್ನವೇ ಕೂಡ ಫೈನಲ್ ಆಗಿ ಮುಗಿಸ್ತಾರೆ. ಅಂಡ್ ಇವಾಗ್ಲೇ ಪ್ಲಾನ್ ಅನ್ನ ಮಾಡ್ಕೊಂಡು ನಮ್ಮ ವೆಂಕಟಲಕ್ಷ್ಮಿ ಪೊಲೀಸ್ ಅವರ ಮುಂದಕ್ಕಾಗಿ ಬಂದು ಇವಳ ಆತ್ಮನೇ ಸಂಜುವಿನ ಕಥೆಯನ್ನ ಮುಗಿಸಿದೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಯಾಕಂದ್ರೆ ನಮ್ಮ ವೆಂಕಟಲಕ್ಷ್ಮಿಯ ಮೆಂಟಲ್ ಹೆಲ್ತ್ ಆಲ್ರೆಡಿ ಹಾಳಾಗಿದೆ ಅಂತ ಪೊಲೀಸ್ನವರಿಗೆ ನಂಬಿಸಿದ್ದಾರೆ ಅಲ್ವಾ. ಸೊ ಇವಾಗ್ಲೇ ಕೂಡ ಇವಳ ಮಾತನ್ನ ಯಾರವೇ ನಂಬೋದಿಲ್ಲ ಅನ್ನೋದಾಗಿ ಈ ರೀತಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂಡ್ ಈ ಎಲ್ಲಾ ವಿಷಯಗಳಿವೆ ಕೂಡ ನಮ್ಮ ಬೂರ್ತಲೆ ಆಗಿರುವ ಪೊಲೀಸ್ಗೆ ಅರ್ಥವಾಗುತ್ತೆ. ಆದ್ರೆ ಇದನ್ನ ಸಾಬೀತನ ಮಾಡೋದಿಕ್ಕೆ ಅವನ ಹತ್ರ ಯಾವುದೇ ಪ್ರೂಫ್ ಗಳು ಇಲ್ಲ ಅಲ್ವಾ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಈ ಕೇಸನ್ನ ಕ್ಲೋಸ್ ಅನ್ನ ಮಾಡ್ಬೇಕಾಗುತ್ತೆ. ಅಂಡ್ ಆಕ್ಚುಯಲ್ ಆಗಿ ಮೂವಿಯಲ್ಲಿ ಏನ್ ತಾನೇ ನಡೆದಿದೆ ಅಂದ್ರೆ ನಮ್ಮ ಮರೀಚಿಕಾ ಅವಳ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಕ್ಕಾಗಿ ಫಾರಿನ್ ಇಂದ ಇಂಡಿಯಾಗೆ ಬರ್ತಾಳೆ. ಈ ವಿಷಯ ಸಂಜೀವಿಗೆ ಗೊತ್ತಾಗ್ಬೇಕಾದ್ರೆ ಹಣದ ಆಸೆಗೋಸ್ಕರ ಮರೀಚಿಕಾ ಅವಳನ್ನ ಪ್ರೀತಿಯನ್ನ ಮಾಡಿ ಮದ್ವೆಯನ್ವೇ ಕೂಡ ಮಾಡ್ಕೋತಾನೆ. ಅಂಡ್ ಯಾವಾಗ ಅವಳು ಫಾರಿನ್ಗೆ ಹೋಗ್ತಾಳೆ ಅಂತ ಗೊತ್ತಾಗುತ್ತೋ ಆಸ್ತಿಯನ್ನ ಪಡ್ಕೊಳ್ಳೋದಿಕ್ಕಾಗಿ ಹೆದರಿಸೋಣ ಅಂತ ಬಂದು ಅವಳ ಖಾತೆಯನ್ನ ಮುಗಿಸ್ಬಿಡ್ತಾನೆ. ಈ ವಿಷಯ ವೆಂಕಟಲಕ್ಷ್ಮಿಗೆ ಗೊತ್ತಾಗ್ಬೇಕಾದ್ರೆ ಮದ್ಯಕ್ಕಾಗಿನೇ ಬಂದು ನನ್ನನ್ನ ಮದ್ವೆ ಆದ್ರೆ ನಿನ್ನನ್ನ ಕಾಪಾಡ್ತೀನಿ ಅನ್ನೋದಾಗಿನೇ ಹೇಳಿ ಒಂದು ಡ್ರಾಮಾವನ್ನ ಶುರು ಮಾಡ್ತಾರೆ. ಆದ್ರೆ ನಮ್ಮ ಮರೀಚಿಕಾ ತೀರಿ ಹೋಗಿರೋದಿಲ್ಲ, ಇನ್ನವೇ ಕೂಡ ಜೀವಂತವಾಗಿರ್ತಾಳೆ. ಸೊ ನಮ್ಮ ವೆಂಕಟಲಕ್ಷ್ಮಿ ನಾವು ಮಾಡ್ತಿರೋದು ತಪ್ಪು ಅಂತ ಅರ್ಥವನ್ನ ಮಾಡ್ಕೊಂಡು ಮರೀಚಿಕಾ ಮತ್ತೆ ವೆಂಕಟಲಕ್ಷ್ಮಿ ಇಬ್ಬರವೇ ಸೇರ್ಕೊಂಡು ಒಂದು ಮಾಸ್ಟರ್ ಆದ ಪ್ಲಾನ್ ಅನ್ನ ಮಾಡಿ ಫೈನಲಿ ಸಂಜೀವಿನ ಕಥೆಯನ್ನ ಮುಗಿಸಿ ಪೊಲೀಸ್ ಅವರನ್ನವೇ ಕೂಡ ಯಾಮರಿಸಿ ಕನ್ಫ್ಯೂಷನ್ ಮಾಡ್ತಾರೆ.
ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಜಬರ್ದಸ್ತ್ ಆಗಿರುವ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾದ ಹೊಸ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ತಪ್ಪದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇಂಥದ್ದೇ ಒಂದು ಮಾಸ್ ಆಗಿರುವ ಮತ್ತೊಂದು ಮೂವಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.